ಉಚ್ಚಿಲ ದಸರಾ ಅಂತ ಹೇಳುವಂತಹ ವಿಶ್ವವಿಖ್ಯಾತಿ ಪಡೆದಿರುವಂತಹ ಅದ್ಭುತವಾದಂತಹ ಕ್ಷೇತ್ರ. ತಾಯಿಯ ಒಂದು ಆಶೀರ್ವಾದದಿಂದ ಮಂತ್ರ ಕೂಡ ನಾನು ಹೇಳಲಿಕ್ಕೆ ಶುರು ಮಾಡಿದ್ದೇನೆ. ಈಗ ನಿತ್ಯ ಅನ್ನದಾನಕ್ಕಾಗಿ ವಿಶೇಷವಾದ ಒಂದು ಅನ್ನದಾನದ ಕಟ್ಟಡವನ್ನು ಮಾಡಿದ್ದೇವೆ. ದೂರದ ಊರಿಂದ ಬರುವಂಥ ಇಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಬೇಕಾಗಿ ಒಂದು 25 ರೂಮ್ಗಳ ಒಂದು ಅತಿಥಿ ಗೃಹ ಕೂಡ ಮಾಡಿಕೊಂಡಿದ್ದೇವೆ. ಅನಾದಿ ಕಾಲದಿಂದ ಹಿರಿಯರು ಸಂಘಟಿಸಿ ಕಾಸರಗೋಡಿನ ಉಪ್ಪಳದಿಂದ ಶಿರೂರಿನವರೆಗೆ ನಮ್ಮ ಮಗುವೀರ ಸಮಾಜದ ವ್ಯಾಪ್ತಿ ಹೊಂದಿದೆ. ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ದಸರಾ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಸರ್ವ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ದಸರಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೆವು. ಭಗವದ್ಭಕ್ತರೇ ನಮಸ್ಕಾರ. ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳ ಬೇರೆ ಬೇರೆ ರೀತಿಯಾಗಿರುವಂತಹ ವಿಶಿಷ್ಟ ಕ್ಷೇತ್ರಗಳನ್ನು ದರ್ಶನ ಮಾಡುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಕ್ಷೇತ್ರ ದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿಕ್ಕಿರುವಂತಹ ಕ್ಷೇತ್ರ ಉಚ್ಚಿಲ ದಸರಾ ಅಂತ ಹೇಳುವಂತಹ ವಿಶ್ವವಿಖ್ಯಾತಿ ಪಡೆದಿರುವಂತಹ ಅದ್ಭುತವಾದಂತಹ ಕ್ಷೇತ್ರ. ಇಲ್ಲಿ ನೋಡುವಂಥದ್ದು ಒಂದಲ್ಲ ಎರಡಲ್ಲ ಹಲವು ರೀತಿಯಾಗಿರುವಂಥ ವಿಶಿಷ್ಟತೆಗಳೊಟ್ಟಿಗೆ ಪುರಾಣಗಳನ್ನು ತಿಳಿಸುವಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಪ್ರವಾಸಿಗರು ಬರುವಂತಹ ಪ್ರವಾಸಿಗರಿಗೆ ವಿಶಿಷ್ಟವಾಗಿರುವಂತಹ ರೀತಿಯಲ್ಲಿರುವಂತಹ ಒಂದು ಲಕ್ಸುರಿ ರೂಮ್ಸ್ಗಳ ವ್ಯವಸ್ಥೆ ಒಟ್ಟಿಗೆ ವಸತಿ ಗೃಹ ಇರುವಂತಹ ಒಂದು ಪ್ರದೇಶ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ. ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ಇಲ್ಲಿಯ ಇತಿಹಾಸದ ಬಗ್ಗೆಯೂ ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದೇವೆ. ನಾನಿಮ್ಮ ಪ್ರದೀಪ್ ಉಪಾಧ್ಯಾಯ. ಭಗವದ್ಭಕ್ತರೇ, ಉಡುಪಿಯ ಉಚ್ಚಿಲದಲ್ಲಿರುವಂತಹ ಅದ್ಭುತವಾಗಿರುವಂತಹ ಈ ಒಂದು ಕ್ಷೇತ್ರವಾಗಿ ಬೇರೆ ಬೇರೆ ರೀತಿಯಾಗಿರುವ ಒಂದು ವಿಶೇಷತೆಗಳೊಟ್ಟಿಗೆ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಈ ಒಂದು ದೇವರ ಅನುಗ್ರಹ, ಮಹಾಲಕ್ಷ್ಮಿಯ ಅನುಗ್ರಹ ಆಗೋ ಮೂಲಕವಾಗಿ ತನ್ನಲ್ಲಿರುವಂಥ ಎಲ್ಲ ರೀತಿಯಾಗಿರುವಂಥ ವಸ್ತುಗಳನ್ನು ದೇವರಿಗೆ ನೀಡಿ ನಿನ್ನ ಒಂದು ಎಲ್ಲ ರೀತಿಯಾಗಿರೋ ಕೃಪಕಟಾಕ್ಷವನ್ನು ನನಗೆ ನೀಡು ಅಂತ ಹೇಳೋ ಮೂಲಕವಾಗಿ ದೇವರ ಅನುಗ್ರಹ ಪಡೆದಂಥ ಹಲವಾರು ರೀತಿಯಾಗಿರೋ ಒಂದು ಭಕ್ತರಿದ್ದಾರೆ. ಎಲ್ಲ ರೀತಿಯ ಭಕ್ತರೊಟ್ಟಿಗೂ ಅದರೊಂದಿಗೂ ಬಹಳ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತಹ ದಾನಗಳನ್ನು ನೀಡುವ ಮೂಲಕವಾಗಿ ತನು ಮನ ಧನ ಸಹಾಯವನ್ನು ನೀಡುವ ಮೂಲಕವಾಗಿ ತನ್ನದೇ ಆಗಿರುವಂತಹ ಒಂದು ಜೀವನದಲ್ಲಿ ದೇವರ ಒಂದು ಪಾತ್ರವನ್ನು ಕಂಡವರು ಶ್ರೀಯುತ ಜಯಸಿ ಕೋಟ್ಯಾನ್ ಅವರು. ಅದೇ ರೀತಿಯಾಗಿ ಡಾಕ್ಟರ್ ಜಿ ಶಂಕರ್ ಅವರು ಇದ್ದಾರೆ. ಅವರೊಂದಿಗೂ ನಾವು ಮಾತಾಡಲಿಕ್ಕಿದೆ. ಅದರೊಟ್ಟಿಗೆ ಭಕ್ತರ ಅನುಭವಗಳನ್ನು ನೋಡಿ ಬರೋಣ. ವೀಕ್ಷಕರೇ, ಉಡುಪಿ ಉಚ್ಚಿಲ ದಸರಾ ಸಂಭ್ರಮ ಸಡಗರದಲ್ಲಿ ನಡೀತಿರುವಂತಹ ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಪ್ರತಿಯೊಂದು ರೀತಿಯಾಗಿರುವಂಥ ಕಾರ್ಯಕ್ರಮಗಳು ಕೂಡ ಬಹಳ ಸುಸೂತ್ರದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುವಂಥದ್ದು ಮಹಾನ್ ವ್ಯಕ್ತಿಯಿಂದ. ಆ ಮಹಾನ್ ವ್ಯಕ್ತಿ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇರುವಂಥದ್ದು. ಯಾಕಂತ ಹೇಳಿದರೆ ಧಾರ್ಮಿಕ ಕಾರ್ಯಗಳಿರಲಿ, ಆ ಧಾರ್ಮಿಕ ಕಾರ್ಯದಲ್ಲಿ ಯಾವುದೇ ರೀತಿ ಲೋಪ ಬರಬಾರ್ದು, ವೈದಿಕ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಲೋಪಗಳು ಬರಬಾರ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೂ ಅಚ್ಚುಕಟ್ಟಲ್ಲಿ ಆಗಬೇಕು. ಅದೆಲ್ಲ ರೀತಿಯಾಗಿಯೂ ಕೂಡ ಆ ಕಲಾವಿದನಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಆಹಾರ ಆಗಬೇಕು, ನೋಡುವಂಥ ವೀಕ್ಷಕರಿಗೂ ಕೂಡ ಪ್ರತಿಯೊಂದು ರೀತಿಯಾಗಿ ಮನೋರಂಜನೆ ಆಗಬೇಕು. ಅದು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಅದ್ಭುತ ಅಂತ ಅನಿಸಿದಂತಹ, ಪ್ರತಿ ವರ್ಷವೂ ಅದ್ಭುತ ಅಂತ ಅನಿಸುವಂತಹ ವಸ್ತು ಪ್ರದರ್ಶನ. ಅದರ ನೇತಾರ ಡಾಕ್ಟರ್ ಜಿ ಶಂಕರ್ ಅವರು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅಂತ ಹೇಳಿದರೆ ಆಗಲೇ ಕಳೆದೊಮ್ಮೆ ಹೇಳಿದ ಹಾಗೆ ಬಡವರ ಸಿಂಧು, ಪ್ರತಿಯೊಬ್ಬ ದೀನದಲಿತರ ಆ ಬಂಧು ಆಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸಮಾಜಮುಖಿ ಆಗಿರುವಂಥ ಚಿಂತನೆ ಮಾಡುವವರು. ಮೊಗವೀರ ಸಮಾಜದ ಒಂದು ಒಳ್ಳೆ ರೀತಿಯಾಗಿರೋ ಒಂದು ದೊಡ್ಡ ಮಟ್ಟದ ಆಸ್ತಿ, ಪ್ರತಿಯೊಂದು ಸಮಾಜದ ಒಂದು ನಾಯಕನಾಗಿ ಕಾಣುವಂತಹ ಮಹಾನ್ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧ್ಯ ಹೇಗಾಯಿತು ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೆ ಕಲ್ಪನೆ. ಯಾಕಂದರೆ ಮೊದಲು ಎಷ್ಟೋ ಜನರು ಪ್ರಾರಂಭ ಮಾಡಿರ್ಬೋದು, ಆದರೆ ಉಚ್ಚಿಲ ದಸರಾದ ಹಾಗೆ ಆಗಲಿಲ್ಲ ಅಂದ. ಇನ್ನು ಮೈಸೂರು ದಸರಾದವರು ಕೂಡ ಏನು ಮಾಡಿದಾರಪ್ಪ, ನಮ್ಮನ್ನು ಮೀರಿಸಿಬಿಟ್ರಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಮಾಡಿದ್ದೀರಿ. ಎಸ್, ಉಚ್ಚಿಲ ದಸರಾ ಎಲ್ಲ ದಸರಾಗಳಿಗೂ ಅಂತನೂ ಒಂದು ಕೈ ಮೇಲೆ ಅಂತ ತೋರಿಸಿದಂತಹ ಮಹಾನ್ ವ್ಯಕ್ತಿ ಅಂತೇಳಿ ಪ್ರತಿಯೊಬ್ಬರು ಹೇಳುವಂಥದ್ದು. ನಾವು ಮಾತ್ರ ಅಲ್ಲ, ನಮ್ಮ ಕೂಡಲ ಮಾಧ್ಯಮ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಹೇಳುವಂಥದ್ದು. ಎಸ್, ಹೇಗೆ ಸಾಧ್ಯ ಆಯಿತು? ಪ್ರಾರಂಭದ ಒಂದು ಕಲ್ಪನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೊಳಕೆ ಹೊಡೆದು ಅದೆಷ್ಟೋ ಜನರಿಗೆ ಆಹಾರವಾಗಿ ನೀಡಿದಂತಹ ಕ್ಷಣದ ಬಗ್ಗೆ ನೆನಪು ಮಾಡೋದು ಅಂತಾದರೆ ಹೇಗೆ ಹೇಳ್ತೀವಿ? ಖಂಡಿತವಾಗಿ ಇದು ಒಂದು ಮಿರಾಕಲ್ ಅಂತ ಹೇಳ್ಬೋದು.
ಆ ತಾಯಿಯ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಮುಗಿದುಕೊಳ್ಳಿ ಬ್ರಹ್ಮಕಲಶೋತ್ಸವ ಆದಮೇಲೆ ನಮಗೇನೋ ಒಂದು ಕಲ್ಪನೆ ಬಂದು ನಾವು ನವದುರ್ಗಿಯರು ಮತ್ತು ಶಾರದಾ ಮಾತೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು, ಆಮೇಲೆ ಅದನ್ನು ಜಲಸ್ತಂಭನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಹಾಕ್ಕೊಂಡು ಅದರಿಂದ ಖಂಡಿತ ಎಲ್ರಿಗೂ ಅನುಕೂಲ ಆಗ್ತದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಹಾಗೆ ಬಿಸ್ನೆಸ್ ಕೂಡ ಭಾಳ ಇಂಪ್ರೂವ್ ಆಗ್ತದೆ. ಇವತ್ತು ನೋಡ್ಬೋದು ನೀವು ಅನೇಕ ಅಲ್ಲಿ ಅಂಗಡಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು, ವಿಶೇಷವಾಗಿ ವಸ್ತು ಪ್ರದರ್ಶನ. ನಮ್ಮ ಶಿಷ್ಯನೇ ಅವನು ವಸ್ತು ಪ್ರದರ್ಶನದ ರೂವಾರಿ, ಅವನೇ ರೂವಾರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ವರ್ಷದಿಂದ ವರ್ಷಕ್ಕೆ ಇವತ್ತೀಗ 4ನೇ ವರ್ಷದಲ್ಲಿ ನಡೆದಿದೆ. ಸೂಪರ್ ಆಗಿದೆ ಅದು. ಅದು ಪರಿಕಲ್ಪನೆ ಇರ್ಬೋದು, ಸಾಮಾಜಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಇರ್ಬೋದು, ಎಲ್ಲನೂ ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ದಸರಾ ಕಾರ್ಯಕ್ರಮದ ಮೇನ್ ಕಿರೀಟ ವಸ್ತು ಪ್ರದರ್ಶನ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನಮ್ಮ ಯತೀಶ್ ಅವರಿಗೆ ಖಂಡಿತ ನಾನು ನನ್ನ ಧನ್ಯವಾದಗಳನ್ನ ನಮ್ಮೆಲ್ಲರ ಕಮಿಟಿ ಪರವಾಗಿ ಆ ದೇವರು ಅವನಿಗೆ ಒಳ್ಳೆಯ ಆಶೀರ್ವಾದ, ಹಾಗೆ ಅವನಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅವನಿಗೆ ದೇವರೇ, ಆ ತಾಯಿ ಅವನಿಗೆ ಆ ಕಲ್ಪನೆ ಕೊಟ್ಟಿರಬೇಕು. ನಾನು ಐಡಿಯಾ ಕೊಡ್ತಿದ್ದೆ, ಹೀಗೆ ಮಾಡು ಮಾರಾಯ, ಹೀಗಾಗಬೇಕು, ಚೆನ್ನಾಗಾಗಬೇಕು. ನಾನು ಭಾಳಷ್ಟು ಭರವಸೆನ ಅವನ ಮೇಲೆ ಇಟ್ಟಿದ್ದೆ. ಖಂಡಿತ ಆ ತಾಯಿಯ ಆಶೀರ್ವಾದದಿಂದ ಅದನ್ನು ಅವ ಮಾಡಿ ತೋರಿಸಿದ್ದಾನೆ. ನಮ್ಮೆಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಏನಿಲ್ಲ. ಖಂಡಿತ ಅವ ನಾನು ಗುರು ಹೇಗೆ ಅದರ ಗುರಿ, ಅವನ ಹಿಂದೆ ನಾನು ಗುರು, ಅವ ಗುರಿ. ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದ, ಜನ ಮೆಚ್ಚುವ ರೀತಿಯಲ್ಲಿ ಇವತ್ತು ವಸ್ತು ಪ್ರದರ್ಶನ ಆಗಿದೆ. ಇವತ್ತು ಉಚ್ಚಿಲದ ಒಂದು ಶಕ್ತಿನೇ ವಸ್ತು ಪ್ರದರ್ಶನ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಗಮನಿಸುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಆ ಚೇರ್ ಏನು ಹಾಕಿದಿರೋ ಅಷ್ಟು ಸಾಕಾಗೋದಿಲ್ಲ, ಬದಿಯಲ್ಲಿ ಜಾಗ ಏನು ಮಾಡಿದ್ರು ಅಷ್ಟು ಸಾಕಾಗೋದಿಲ್ಲ. ಮತ್ತೇನು ಮಾಡೋದಪ್ಪ ಅಂತ ಹೇಳಿದ್ರೆ ಹಿಂದೆಂದು ಎಲ್ಲಾದ್ರೂ ಒಂದು ಸ್ವಲ್ಪ ಮುಖ ಮಾಡಿಕೊಂಡಾರ ನೋಡುವ ಅಷ್ಟು ಮಟ್ಟಿಗೆ ನೋಡಿ ಅದ್ಭುತವಾಗಿರುವಂಥ ಪರಿಕಲ್ಪನೆ. ಎಲ್ಲ ರೀತಿಯ ಕಲಾವಿದರನ್ನು ಒಟ್ಟು ಮಾಡುವಂಥದ್ದು, ಅವರಿಗೊಂದು ವಿಶೇಷವಾಗಿರುವಂಥ ಒಂದು ಆಹಾರವೇ. ಯಾಕಂದ್ರೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೊಂದು ಇಷ್ಟು ಕೊಡಬೇಕಾಗ್ತದೆ, ಎಲ್ಲ ಆಹಾರವೇ. ಎಲ್ಲ ರೀತಿಯ ಕಲಾವಿದರ ಈ ಒಂದು ವಿಶಿಷ್ಟವಾಗಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮಾತು. ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿ ದಿವಸ 22ರಿಂದ ಏನು ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಚೆನ್ನಾಗಿ ಮಾಡಿದೆ. ನಮ್ಮ ಲೋಕಲ್ ಮಗುವಿರ ಹೆಣ್ಮಕ್ಳು ಮಾಡಿದ್ದಾರೆ. ಖಂಡಿತ ನನ್ನ ಅಕ್ಕ ತಂಗಿಯರಿಗೆ ಬಹಳಷ್ಟು ಮನದುಂಬಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವೇನು 1 ರೂಪಾಯಿನೂ ದೇವಸ್ಥಾನದಿಂದ ಕೊಟ್ಟಿಲ್ಲ, ಅವರ ಕಾಸ್ಟ್ಯೂಮ್ಸ್ ಅವರೇ ಹಾಕ್ಕೊಂಡು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಅವರಿಗೆಲ್ಲರಿಗೂ ಇವತ್ತು ಯರ್ಮಾಳ್ ತನಕ ಇರ್ಬೋದು, ಫಲಿಮಾರಿ ಇರ್ಬೋದು, ಚಿತ್ರಾಪುರ ಇರ್ಬೋದು, ಎಲ್ಲ ಮಗುವರು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಖಂಡಿತ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದರೊಟ್ಟಿಗೆ ಮತ್ತೊಂದು ಕೇಂದ್ರ ಬಿಂದು ಆಗಿರುವಂಥದ್ದು ತಾಯಿ. ಯಾಕಂದರೆ ನವದುರ್ಗಿಗಳು ಇಲ್ಲಿ ಇರುವ ಕಾರಣವಾಗಿ, ಒಳಗಿರುವಂತಹ ಮಹಾತಾಯಿ ಮಹಾಲಕ್ಷ್ಮಿ ಇರುವ ಕಾರಣವಾಗಿ ಇದೆಲ್ಲವೂ ಸಾಧ್ಯ ಆಗಿರುವಂಥದ್ದು. ನವದುರ್ಗಿಗಳನ್ನು ನೋಡಿದೆ, ಯಾಕಂದರೆ ನವದುರ್ಗಿಗಳನ್ನು ನೋಡುವ ಮೊದಲು ನಿಮ್ಮ ಹತ್ರ ಮಾತಾಡಿದೆ. ನವದುರ್ಗಿಗಳನ್ನೆಲ್ಲ ಪ್ರತಿಷ್ಠಾಪನೆ ಆದ ಮೇಲೆ ನೀವು ಕಣ್ಣು ತುಂಬಿಸಿಕೊಂಡದ್ದು ಹೇಗಿತ್ತು? ಖಂಡಿತ ನಾನು ಭಾಳಷ್ಟು ಖುಷಿಯಾಗಿದೆ. ಪ್ರತಿದಿನ ಕುಂಕುಮಾರ್ಚನೆಯಲ್ಲಿ ನಾನು ಭಾಗವಹಿಸ್ತೇನೆ. ನಮಗೆ ಏನೂ ಬರ್ತಿದ್ದಿಲ್ಲ, ಆ ತಾಯಿಯ ಒಂದು ಆಶೀರ್ವಾದದಿಂದ ಮಂತ್ರ ಕೂಡ ನಾನು ಹೇಳಲಿಕ್ಕೆ ಶುರು ಮಾಡಿದ್ದೇನೆ ಈಗ. ಖಂಡಿತ ಆ ನಿಟ್ಟಿನಲ್ಲಿ ನನಗೆ ಏನು ಹೇಳ್ಬೇಕಂತ ತೋಚ್ತಾ ಇಲ್ಲ. ಖಂಡಿತ ನಮಗೆ ಒಳ್ಳೇದಾಗಿದೆ, ನಮ್ಮ ಸಮಾಜಕ್ಕೆ ಒಳ್ಳೇದಾಗಿದೆ, ಇಲ್ಲಿಯ ಭಕ್ತರಿಗೆ ಒಳ್ಳೇದಾಗಿದೆ. ಆ ತಾಯಿಯ ಶಕ್ತಿ ಭಾಳ ಇದೆ. ಖಂಡಿತ ನಾವು ಹತ್ರ ಮೈಸೂರಿನ ದಸರಾ ಇದಕ್ಕೆ ನಾವು ಮುಟ್ತೀವಿ, ನಮಗೊಂದು ಆ ಭರವಸೆ ಇದೆ. ಕಮ್ಯುನಿಟಿಯವರು ಇರ್ಬೋದು, ಸಮಾಜ ಇರ್ಬೋದು, ನಮ್ಮ ಯುವಕರ ತಂಡ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಅತ್ಯಂತ ಶಿಸ್ತುಬದ್ಧವಾಗಿ, ಅತ್ಯಂತ ಚೊಕ್ಕಟವಾಗಿ ಇವತ್ತು ಊಟೋಪಚಾರ ಇರ್ಬೋದು, ಪ್ರಸಾದ ವಿತರಣೆ ಇರ್ಬೋದು, ಚಂಡಿಕಾ ಹೋಮ ಇರ್ಬೋದು, ಅನೇಕ ಕಾರ್ಯಕ್ರಮಗಳು, ಜನಮುಟ್ಟುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತ ಒಳ್ಳೆ ರೀತಿಯಲ್ಲಿ ಭಕ್ತರು ಕೂಡ ಆಕರ್ಷಿತರಾಗಿ ಬಂದು ಭಗವಂತ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಉಡುಪಿ ಉಚ್ಚಿಲ ದಸರಾ ವಿಶ್ವವ್ಯಾಪ್ತಿಯಾಗಿ ಹರಡುವ ವಿಶೇಷ ಕಲ್ಪನೆ ಇವರಲ್ಲಿ ಏನಿದೆಯೋ ಆ ಕಲ್ಪನೆ ಸಾಕಾರಗೊಳ್ಳಿ ಎಂದು ಕೇಳುವಂಥದ್ದು ಭಗವತಿ ಒಳಗಿರುವಂಥ ಮಹಾಲಕ್ಷ್ಮಿಯಲ್ಲಿ. ಅದೇ ರೀತಿಯಾಗಿ ಎಲ್ಲ ರೀತಿಯಾಗಿರುವಂಥ ನೀವು ನಂಬಿರೋ ದೇವರಲ್ಲಿ ಆರೋಗ್ಯ ಕೊಡ್ಲಿ ಕೇಳಿಕೊಳ್ಳುವಂಥದ್ದು. ವಂದನೆಗಳು.
ಒಂದು ಕ್ಷೇತ್ರದ ಇತಿಹಾಸ, ಈ ದೇವರ ಪ್ರತಿಷ್ಠಾಪನೆಗೊಂಡಿರುವಂಥ ಒಂದು ಐತಿಹ್ಯ ಇರ್ಬೋದು, ಅದರೊಟ್ಟಿಗೆ ಈ ಕ್ಷೇತ್ರದಲ್ಲಿ ಪ್ರತಿದಿನ ನಡೆಯುವಂಥ ಅನ್ನ ಸಂತರ್ಪಣೆ, ಅದೇ ರೀತಿಯಾಗಿ ಉಚ್ಚಿಲ ದಸರಾ ಅಂತ ಹೇಳುವಂತಹ ಜಗತ್ ಪ್ರಸಿದ್ಧವಾಗಿರುವಂಥ ವಿಶೇಷವಾಗಿರುವಂಥ ದಸರಾ ಮಹೋತ್ಸವದ ಎಲ್ಲ ರೀತಿಯಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಈಗ ಪ್ರಾರಂಭದಲ್ಲಿ ನಮಗೆ ನೀಡಲಿಕ್ಕಿರುವವರು ಶ್ರೀಯುತ ಗಿರಿಧರ್ ಸುವರ್ಣ ಅವರು. ಈ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಾಸುದೇವ್ ಸಾಲಿಯನ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕ್ಷೇತ್ರದ ಇತಿಹಾಸ ಅಂದಳಿ 1957ರಲ್ಲಿ ಕ್ಷೇತ್ರ ಪ್ರತಿಷ್ಠಾಪನೆ ಪಡ್ತದೆ. ಈ ಕ್ಷೇತ್ರದಲ್ಲಿ ಆಗ ಇದ್ದಂತಹ ಕ್ಷೇತ್ರ, ಆ ಕ್ಷೇತ್ರ ಪ್ರತಿಷ್ಠಾಪನೆ ಪಡಲಿಕ್ಕೆ ಕಾರಣ ಹೇಗೆಲ್ಲ? ಮೊದಲನೇದಾಗಿ ಎಲ್ಲ ಭಗವದ್ಭಕ್ತರಿಗೆ ದೇವಸ್ಥಾನದ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಮಗುವೀರ ಸಮುದಾಯವು ಅನಾದಿ ಕಾಲದಿಂದ ಹಿರಿಯರು ಸಂಘಟಿಸಿ ಕಾಸರಗೋಡಿನ ಉಪ್ಪಳದಿಂದ ಶಿರೂರಿನ ವರೆಗೆ ನಮ್ಮ ಮಗುವೀರ ಸಮಾಜದ ವ್ಯಾಪ್ತಿ ಹೊಂದಿದೆ. ಹಿಂದಿನವರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಾರ್ಕೂರು ಬೆಣ್ಣೆಕುದುರು ಇಲ್ಲಿ ಕುಲದೇವಿಯನ್ನು ಸ್ಥಾಪನೆ ಮಾಡಿ ಸುಮಾರು 800 ವರ್ಷಗಳ ಹಿಂದೆ ಗುರು ಪರಂಪರೆಯಲ್ಲಿ ಸ್ಥಾಪನೆಯಾದ ಕುಲಮಾಸ್ತಿ ಅಮ್ಮ ಬೆಣ್ಣೆಕುದುರು ಇಲ್ಲಿಯ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯ ಭಾಗವಹಿಸಿ ಗುರುಗಳು ನಮ್ಮನ್ನು ಪ್ರತಿ ವರ್ಷ ಭೇಟಿ ಮಾಡಲು ಉಪ್ಪಳ ತನಕ ಹೋಗಿ ಶಿರೂರಿನಲ್ಲಿ ಕೊನೆಗೊಂಡು ಮತ್ತೆ ತಮ್ಮ ವೃತವನ್ನು ಕ್ಷೇತ್ರ ಬಾರ್ಕೂರಿನಲ್ಲಿ ಕೊನೆಗೊಳಿಸುತ್ತಿದ್ದರು. ಅಂದ್ರೆ ವ್ಯಾಪ್ತಿ ಶಿರೂರಿನಿಂದ ಉಪ್ಪಳದವರೆಗೆ ಈ ಮಗುವೀರ ನಮ್ಮ ಸಮುದಾಯದ ವ್ಯಾಪ್ತಿ. ಆದರೆ ಮಗುವೀರ ಸಮುದಾಯದ ದೇವಸ್ಥಾನವಾದರೂ ಬೆಣ್ಣೆಕುದುರು ಎಲ್ಲ ಸದ್ಭಕ್ತರಿಗೆ ಅದು ತೆರೆದ ಒಂದು ದೇವಸ್ಥಾನವಾಗಿ ಎಲ್ಲರೂ ಬರ್ತಾರೆ. ಹಾಗೇನೆ ಹಿಂದಿನ ಕಾಲದಲ್ಲಿ ಸಂಪರ್ಕ ಕಡಿಮೆ ಇದ್ದುದರಿಂದ, ಅಂದ್ರೆ ಹೊಳೆಗಳು ಸಾರಿಗೆ ಸಂಪರ್ಕ ಕಡಿಮೆ ಇದ್ದುದರಿಂದ ನಮ್ಮ ಹಿರಿಯರು 1943ರಲ್ಲಿ ಈ ಜಾಗವನ್ನು ಉದ್ಯಾವರ ಶ್ರೀ ಸದಿಯ ಸಾಹುಕಾರರು ಸುಮಾರು 16 ಎಕರೆ ಜಾಗವನ್ನು ಖರೀದಿ ಮಾಡಿ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದು, ಅವರು ಇಲ್ಲಿ ಅವರ ಸಂಕಲ್ಪದಂತೆ ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕೆಂಬ ಒಂದು ಉತ್ಸುಕತೆಯಿಂದ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಎಂಬ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು. 1954ರಿಂದ 1952ರಲ್ಲಿ ಇದು ಪ್ರತಿಷ್ಠಾಪನೆಗೊಂಡಿರುವುದು ಖಂಡಿತವಾಗಿ ಬಹಳ ಕಾರಣಿಕವನ್ನು ಹೊಂದಿರುವಂತಹ ಒಂದು ಕ್ಷೇತ್ರವಾಗಿ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪು ಬರುವಂಥದ್ದು ಎಲ್ಲ ರೀತಿಯಂಥ ಸಕಲ ಐಶ್ವರ್ಯವನ್ನು ಕೊಡುವಂತಹ ತಾಯಿ ಅಂತೇಳಿ. ಅದರ ಒಟ್ಟಿಗೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಮೊಗವೀರ ಸಮುದಾಯದವರು ಭಕ್ತಿ ಭಾವದಿಂದ ಪೂಜನೆ ಮಾಡುವಂತಹ ಸಮುದ್ರ ರಾಜನ ಮಗಳಾಗಿರುವಂತಹ ಮಹಾಲಕ್ಷ್ಮಿ ಕ್ಷೇತ್ರ ಇಲ್ಲಿ ಹೇಗೆ ಪ್ರತಿಷ್ಠಾಪನೆಗೊಂಡಿತ್ತು ಅಂತ ಹೇಳುವಂಥದ್ದು ತಿಳಿಸಿ. ಇಲ್ಲಿ ನಮ್ಮ ಹಿರಿಯರಾದ ಸದಿಯ ಸಾಹುಕಾರರವರು ಪ್ರತಿಷ್ಠಾಪನೆ ಮಾಡುವಾಗ ಆಗಮನ ಪದ್ಧತಿ ಬಿಟ್ಟು, ಅಂದ್ರೆ ನಮ್ಮ ಸಮುದಾಯದವರೇ ಪೂಜೆ ಮಾಡುವಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ರು. ತದನಂತರ ಅವರಿಗೇನು ಅಗೋಚರ ಶಕ್ತಿಯನ್ನು ಬಂತು, ನಮ್ಮವರಿಗೆ ಇದರ ಕಷ್ಟ ಸಾಧ್ಯ ಅಂತ ಹೇಳಿ ಇದನ್ನು ಆಗಮನ ಪದ್ಧತಿಯಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು. ಆಗಮನ ಪದ್ಧತಿಯಲ್ಲಿ ಮಾಡಿ ಕುಕ್ಕಿಕಟ್ಟೆ ಕಾಳುತಂತ್ರಿ ಅವರು ಇದರ ಪ್ರತಿಷ್ಠೆ ಮಾಡಿದವರು ಆಗಿನ ಕಾಲದಲ್ಲಿ. ಹಾಗೂ ಅವರ ಇಲ್ಲಿ ನಿತ್ಯ ಅರ್ಚಕರಾಗಿ ವೆಂಕಟ ನರಸಿಂಹ ಉಪಾಧ್ಯಾಯರು ಇದರ ನಿತ್ಯ ಅರ್ಚಕರಾಗಿ ಸಾಧಾರಣ ಸುದೀರ್ಘವಾಗಿ ಸ್ಥಾಪನೆ ಆದಿನಿಂದ ಒಂದು 2 ವರ್ಷದ ಹಿಂದೆ ತನಕ ಅವರು ಇದ್ರು. ಈಗ ಅವರ ಮಕ್ಕಳಾದ ರಾಘವೇಂದ್ರ ಉಪಾಧ್ಯಾಯರು ಈ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತ್ರಿಕಾಲ ಪೂಜೆ, ವಾರ್ಷಿಕ ಉತ್ಸವ, ವರ್ಧಂತಿ ಉತ್ಸವ, ನವರಾತ್ರಿ ಉತ್ಸವ ಹಾಗೂ ದಸರಾ ವಿಜೃಂಭಣೆಯಿಂದ 10 ದಿವಸಗಳ ದಸರಾ ಉತ್ಸವ, ವರಲಕ್ಷ್ಮಿ ಪೂಜೆ ಹಾಗೂ ಅಷ್ಟಮಿ, ಚೌತಿ, ದೀಪಾವಳಿ ಎಲ್ಲ ಪರ್ವ ಪೂಜೆಗಳು ನಡೀತದೆ ಪ್ರತಿದಿನ. ಮುಂಚೆ ಒಂದು 10 ವರ್ಷದ ಹಿಂದೆ ಪ್ರತಿ ಶುಕ್ರವಾರ ಅನ್ನದಾನ ಸೇವೆ ಇತ್ತು. 2021ರಲ್ಲಿ ಈ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರಕ್ಕೆ ಅಣಿಗೊಳಿಸಿ 2022ರಲ್ಲಿ ಇದನ್ನು ನಾವು ಜೀರ್ಣೋದ್ಧಾರ ಕೈಗೊಂಡು ಬ್ರಹ್ಮಕಲಶಾದಿಗಳನ್ನು ಮಾಡಿಕೊಂಡು ವಿಜೃಂಭಣೆಯಿಂದ 15 ದಿವಸಗಳ ಕಾಲ ಇಲ್ಲಿಯ ಪೂಜೆ ಪುರಸ್ಕಾರನೆಲ್ಲ ಮಾಡಿಕೊಂಡು ಲೋಕಾರ್ಪಣೆ ಅಂದ್ರೆ ಎಲ್ಲ ಭಕ್ತರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ಲರೂ ದಿನನಿತ್ಯ ಸಾವಿರಾರು ಭಕ್ತರು ಇಲ್ಲಿ ದೇವರ ದರ್ಶನ ಮಾಡಿ ಈ ಜೀರ್ಣೋದ್ಧಾರವನ್ನು ಕೈಗೊಳ್ಳಲು ನಮ್ಮ ಸಮುದಾಯದವರು ಹಿಂದೇಟು ಹಾಕ್ತಿದ್ರು. ಯಾಕೆಂದ್ರೆ
ಒಂದು ದೊಡ್ಡ ಮೊತ್ತದ ಒಂದು ಕೆಲಸ ಕಾರ್ಯ. ಇದನ್ನು ಧೈರ್ಯದಿಂದ ಎದುರಿಸಿ ಮುಂದೆ ಬಂದವರು ನಮ್ಮ ಸಮುದಾಯದವರಾದ ನಮ್ಮ ಕುಲರತ್ನದ ಡಾಕ್ಟರ್ ಜಿ ಶಂಕರ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಸಮುದಾಯದವರು ಕೈ ಜೋಡಿಸಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾವು ಅದರಲ್ಲಿ ಪಾಲ್ಗೊಂಡಿದ್ದೇವೆ. ನಮಗೂ ಅದರಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ಅಂದ್ರೆ ಜೀರ್ಣೋದ್ಧಾರದ ಒಂದು ಕಾರ್ಯಕ್ರಮದಲ್ಲಿ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಮಗುವಿನ ಮಹಾಜನ ಸಂಘದ ಅಧ್ಯಕ್ಷರಾಗಿದ್ದವರು JC ಕೋಟ್ಯಾನ್ರವರು. ಪ್ರಸ್ತುತ ಈಗಲೂ ಕೂಡ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ನಾಡೋಜ ಜಿ ಶಂಕರ್ ಅವರ ಒಂದು ಮಾರ್ಗದರ್ಶನ, JC ಕೋಟ್ಯಾನ್ರವರ ಒಂದು ಅಧ್ಯಕ್ಷತನದಲ್ಲಿ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಶ್ರೀಯುತ ಗುಂಡು ಬಿ ಅಮೀನ್ ರವರು ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅಂದರೆ ದೇವಸ್ಥಾನ ಕೆತ್ತನೆ ಕೆಲಸ, ಯಾವುದೇ ಕಲ್ಲಿನ ಕೆಲಸ, ಮರದ ಕೆಲಸ ಹಿಡಿದು ಅವರು ಮುಂದೆ ನಿಂತು ಅವರ ಹಿಂದೆಲ್ಲ ನಾವು ನಿಂತೆಲ್ಲ ಶ್ರೀಯುತ ಗುಂಡಾಮೀನ್ ಅವರು ಈ ಜೀರ್ಣೋದ್ಧಾರ ಅಧ್ಯಕ್ಷರಾಗಿ, ಮತ್ತೆ ಅವರ ನಮ್ಮ ತಂಡ ಅಂದ್ರೆ ಎಲ್ಲರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ಸಮಾಜ ಬಾಂಧವರು ಹಾಗೂ ಇನ್ನಿತರರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಬ್ರಹ್ಮಕಲಶ ಆದ ನಂತರ ಎಲ್ಲರ ಸಂಕಲ್ಪದಂತೆ ಅಥವಾ ದೇವಿಯ ಸಂಕಲ್ಪವೇನು ನಿತ್ಯ ಸಂತರ್ಪಣೆ ನಾವು ಮಾಡ್ತಾ ಇದ್ದೇವೆ. ಅನ್ನದಾನ, ನಿತ್ಯ ಅನ್ನದಾನ, ದಿನಾನಿತ್ಯ ಒಂದು ಸಾವಿರಾರು ಜನ ಇಲ್ಲಿ ಅನ್ನದಾನ ಮಾಡ್ತಾ ಅನ್ನ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟ ತನಕ ದೇವಿಯ ಕೃಪೆಯಿಂದ ನಮಗೆ ಯಾವುದೇ ಸಮಸ್ಯೆ ಆಗಲಿಲ್ಲ, ಯಾವುದೇ ಕೊರತೆ ಆಗಲಿಲ್ಲ. ಬಂದ ಭಕ್ತಾದಿಗಳೇ ಬಂದು ಇಲ್ಲಿಯ ಏನು ಅನ್ನದಾನದ ಏನು ಸೇವೆ ಉಂಟು ಅವರೇ ಮಾಡಿಸಿಕೊಂಡು ನಾವೊಂದು ನೆಪ ಮಾತ್ರಕ್ಕೆ ಆಗಿದೆ. ಆ ತಾಯಿ ಒಳ್ಳೆ ರೀತಿಯಿಂದ ಈ ಅನ್ನದಾನ ಸೇವೆಯನ್ನು ಮಾಡಿಸ್ತಾ ಇದ್ದಾಳೆ. ಖಂಡಿತವಾಗಿ ಆ ಅನ್ನದಾನ ಸೇವೆ ಇರ್ಬೋದು, ಅದರೊಟ್ಟಿಗೆ ಇಲ್ಲಿ ನೋಡುವಂಥ ಹಲವಾರು ರೀತಿಯಾಗಿರುವಂಥ ಕೆತ್ತನೆಗಳ ವಿಶೇಷತೆಗಳು ಗಮನಿಸ್ತಿದ್ದೇವೆ. ಖಂಡಿತವಾಗಿಯೂ ಡಾಕ್ಟರ್ ಜಿ ಶಂಕರ್ ಅವರು, ಅದೇ ರೀತಿಯಾಗಿ JC ಕೋಟ್ಯಾನ್ ಅವರ ಸಂಪೂರ್ಣವಾಗಿರುವಂಥ ನೇತೃತ್ವದ ಮೂಲಕವಾಗಿ, ದೇವಿಯ ಕೃಪಕಟಾಕ್ಷದ ಮೂಲಕವಾಗಿ ಇಲ್ಲೆಲ್ಲ ರೀತಿಯ ಭಕ್ತರು ಸೇರಿಕೊಂಡು ಮಾಡಿರುವಂತಹ ಆ ಒಂದು ಸಂತೃಪ್ತಿಯಾಗಿರುವಂತಹ ಜೀರ್ಣೋದ್ಧಾರ ಬ್ರಹ್ಮಕಲಶವನ್ನು ಖಂಡಿತವಾಗಿ ನೀವೆಲ್ಲರೂ ಗಮನಿಸಿರ್ತೀರಿ. ಹಾಗಾಗಿ ಈ ಕ್ಷೇತ್ರದಲ್ಲಿಯ ಆ ಒಂದು ಕೆತ್ತನೆಗಳು, ಆ ಒಂದು ರೀತಿಯಾಗಿರುವಂತಹ ವಾಸ್ತು ಶಿಲ್ಪಗಳು, ವಾಸ್ತು ಶೈಲಿಗಳು ಎಲ್ಲವನ್ನು ಗಮನಿಸೋಣ. ಅದರ ವಿಶೇಷತೆಗಳೊಟ್ಟಿಗೆ ಅನ್ನದಾನ ಸೇವೆಯ ವಿಶೇಷತೆಗಳನ್ನು ನೋಡ್ತಾ ಬರೋಣ. ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ ಅಂತ ಹೇಳಿದ ಕೂಡಲೇ ಉಚ್ಚಿಲ ದಸರಾ ಅಂತ ಹೇಳುವಂಥದ್ದು ನೆನಪಾಗುವಂಥದ್ದು. ಅದೇ ರೀತಿಯಾಗಿ ಸನ್ನಿಧಾನದಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಾಗಿರುವಂತಹ ವಿವಿಧ ರೀತಿಯ ವಿಶಿಷ್ಟವಾಗಿರುವಂಥ ಕೆತ್ತನೆಗಳನ್ನು ನೋಡ್ತಾ ಇಷ್ಟೊಂದು ಒಳ್ಳೆ ರೀತಿಯಾಗಿರುವಂತಹ ಕ್ಷೇತ್ರ ಎಲ್ಲಿ ಉಂಟು ಅಂತ ಹೇಳುವಾಗ ನಮಗೆ ಗೋಚರ ಆಗುವಂತಹ ಉಚ್ಚಿಲದ ಸನ್ನಿಧಾನ. ಈ ಉಚ್ಚಿಲ ಸನ್ನಿಧಾನದ ಸಂಪೂರ್ಣ ರೀತಿಯಾಗಿರುವಂತಹ ಜೀರ್ಣೋದ್ಧಾರಗಳಿರ್ಬೋದು, ಅಭಿವೃದ್ಧಿಗಳಿರ್ಬೋದು, ಭಕ್ತರಿಗೆ ನೀಡುವಂಥ ಎಲ್ಲ ರೀತಿಯಾಗಿರುವಂತಹ ಅನ್ನ ಸಂತರ್ಪಣೆಗಳಿರ್ಬೋದು, ಬರುವಂತಹ ಭಕ್ತರಿಗೆ ನೀಡುವಂತಹ ಒಂದು ಆತಿಥ್ಯಗಳಿರ್ಬೋದು, ಎಲ್ಲದರಲ್ಲೂ ನೇತೃತ್ವ ವಹಿಸಿರುವಂತಹ ಹಲವು ರೀತಿಯಾಗಿರುವಂತಹ ವ್ಯಕ್ತಿಗಳಲ್ಲಿ ಸಂಪೂರ್ಣವಾಗಿರುವಂತಹ ಮುತುವರ್ಜಿ ವಹಿಸಿಕೊಂಡಿರುವಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅದರೊಟ್ಟಿಗೆ ಸಮಾಜದಲ್ಲಿ ಹಲವಾರು ರೀತಿಯಾಗಿರುವಂತಹ ಸೇವೆಗಳನ್ನು ಮಾಡ್ತಾ ಸಮಾಜಮುಖಿಯಾಗಿರುವಂತಹ ಚಿಂತನೆಗಳನ್ನು ಒಳಗೊಂಡಿರುವಂತಹ ಶ್ರೀಯುತರಾಗಿರುವವರು JC ಕೋಟ್ಯಾನ್ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿರುವವರು. ಸಂತೋಷದಿಂದ ನಮಸ್ಕಾರ. ನಮಸ್ಕಾರ. ಈ ಕ್ಷೇತ್ರದಲ್ಲಿ ದಸರಾದ ವಿಶಿಷ್ಟವಾಗಿರುವಂಥ ಉಚ್ಚಿಲ ದಸರಾ ಹೇಗೆ ನಡೀತಾ ಹೋಗ್ತದೆ, ಯಾವ ರೀತಿಯಾಗಿ ನಡೀತಾ ಹೋಗ್ತದೆ, ಹೇಗೆ ಪ್ರಾರಂಭ ಆಯಿತು? ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೆ ಒಳಪಟ್ಟಂಥ ನಮ್ಮ ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರ ಉಚ್ಚಿಲ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ಅಭೂತಪೂರ್ವವಾಗಿ 15 ದಿವಸದ ಒಂದು ದೊಡ್ಡ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ, ಉಡುಪಿ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಮೊದಲಾಗಿ ಬೆಳಿಗ್ಗೆ ಶುರುವಾದ ರಾತ್ರಿವರೆಗೆ 15 ದಿವಸದ ಪ್ರಚಂಡ ಕಾರ್ಯಕ್ರಮಗಳನ್ನು ನೀಡಿ
ಬ್ರಹ್ಮಕಲಶನೊಳಪಟ್ಟ ತಾಯಿ ದೇವಸ್ಥಾನ. ಲಕ್ಷಾಂತರ ಭಕ್ತರು ಬಂದು ಆ ಒಂದು ಬ್ರಹ್ಮಕಲಶದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಂಡು ನಮ್ಮ ಮಾರ್ಗದರ್ಶಕರಾದ ನಾಡೋಜ ಜಿ ಶಂಕರ್ ಅವರು ಇದರ ಗೌರವಾಧ್ಯಕ್ಷರಾಗಿ ಈ ಒಂದು ಕ್ಷೇತ್ರವನ್ನು ಉತ್ತಮವಾಗಿ ಬೆಳಗಿಸಿದ ನಂತರ ನಮ್ಮ ಎಲ್ಲ ಕಮಿಟಿಯವರಿಗೆ ಒಂದು ದೊಡ್ಡ ಯೋಚನೆ ಬಂತು. ಈ ಕ್ಷೇತ್ರದಲ್ಲಿ ಏನಾದರೂ ಪ್ರತಿ ವರ್ಷ ವಿಜೃಂಭಣೆ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಂತೇಳಿ ತೋರಿಸಿದಾಗ ನಾವು ನಮ್ಮ ಆಡಳಿತ ಸಮಿತಿ ಒಳಗೊಂಡು ಎಲ್ಲ ನಮ್ಮ ಸಮಾಜದ ಸರ್ವತೋಮುಖ ಜನರನ್ನು ಸಂಪರ್ಕಿಸಿದಾಗ ನಾವು ದಸರಾ ಕಾರ್ಯಕ್ರಮವನ್ನು ಮಾಡುವ. ನಮ್ಮ ಮಂಗಳೂರಲ್ಲಿ ಆಲ್ರೆಡಿ ಈಗಾಗಲೇ ದಸರಾ ಕಾರ್ಯಕ್ರಮ ಉಂಟು. ಉಡುಪಿಯಲ್ಲಿ ದಸರಾ ಇಲ್ಲ, ಉಡುಪಿ ದಸರಾ ನಮ್ಮದು ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ದಸರಾ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಸರ್ವ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ದಸರಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೆವು. ಪ್ರಥಮ ವರ್ಷವೇ ನಾವು ಅದನ್ನೊಂದು ವಿಶಿಷ್ಟ ರೀತಿಯಲ್ಲಿ ಇದು ನಾವು ಭೂತೋ ಅಂತೇಳಿ ಒಂದು ಭವಿಷ್ಯತಿ ಅಂತೇಳಿ ಒಂದು ಮಾಡುವ ಅಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಆ ಒಂದು ಸಂಭ್ರಮದಲ್ಲಿ ಭಕ್ತಾಭಿಮಾನಿಗಳಿರ್ಬೋದು, ಸಮಾಜದ ಎಲ್ಲ ಸಮಾಜದ ಜನರು ನಮ್ಮೊಟ್ಟಿಗೆ ಕೂಡಿ ತನುಮನ ಧನದ ಸಹಕಾರವಿತ್ತು ಆ ಒಂದು ದಸರಾವನ್ನು ವಿಜೃಂಭಣೆಯಲ್ಲಿ ಮಾಡಲಿಕ್ಕೆ ಸಹಕಾರ ನೀಡಿದರು. ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ರೀತಿಯಾಗಿರುವಂಥ ಕೆತ್ತನೆಗಳೊಂದಿಗೆ ಇರ್ಬೋದು, ಅದರೊಟ್ಟಿಗೆ ಹಲವಾರು ರೀತಿಯಾಗಿರುವ ಪಾಠಗಳಿರುವಂತಹ ಆ ರಾಮಾಯಣಗಳಿರ್ಬೋದು, ದಶಾವತಾರಗಳು, ಇಂಥ ಒಂದು ಚಿಂತನೆಗಳ ಮೂಲಕವಾಗಿ ಕ್ಷೇತ್ರ ಹುಟ್ಟಿದೆ. ಹೇಗಿತ್ತು ಆ ಕನಸು ಅಂತೇಳಿ ಜೀರ್ಣೋದ್ಧಾರದ ಸಮಯದಲ್ಲಿ? ಖಂಡಿತವಾಗಿಯೂ ನಾವು ಜೀರ್ಣೋದ್ಧಾರ ಏನು ಮಾಡಬೇಕಂತೇಳಿ ಎಣಿಸಿದ್ದೇವೆ. ಖಂಡಿತ ಆ ದೇವಿಯ ಪ್ರೇರೇಪಣೆ ಇರ್ಬೋದು. ಯಾಕಂದರೆ ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು ಇರ್ಬೋದು, ನಮ್ಮ ಗೌರವಾಧ್ಯಕ್ಷರು ಇರ್ಬೋದು, ಅವರ ಒಂದು ಚಿಂತನೆ ದಿವಸ ಹೋದಾಗೆ ಬೇರೆ ಬೇರೆ ಚಿಂತನೆಗಳು ಮೂಡಿ ಖಂಡಿತ ಕೆತ್ತನೆ ಇರ್ಬೋದು, ನಮ್ಮ ಮರದ ಕೆತ್ತನೆ ಇರ್ಬೋದು, ಅಥವಾ ಏನು ಹೊರಗಡೆಯಿಂದ ನಮ್ಮ ದಶಾವತಾರದ ಕೆತ್ತನೆ ಇರ್ಬೋದು, ಆಗ ಮತ್ತು ನಮ್ಮ ಏನು ಪ್ರಾಂಗಣ ಇರ್ಬೋದು, ಎಲ್ಲ ಒಂದು ಶಿಲ್ಪಿಯವರದ್ದು ಮತ್ತು ನಮ್ಮ ವಾಸ್ತು ಅವರದ್ದು ಕಲ್ಪನೆಗೆ ಸರಿಯಾಗಿ ನಮ್ಮ ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಅದಕ್ಕೆ ಸಹಕಾರ ನೀಡಿದ್ರಿಂದ ಇಂಥ ಒಂದು ಅಭೂತಪೂರ್ವವಾದ ದೇವಸ್ಥಾನ ಮೂಡಿ ಬಂದಂತೆ ನಾನು ಹೇಳ ಬಯಸ್ತೇನೆ. ಬಹಳ ಮತ್ತೊಂದು ಖುಷಿಯಾಗುವಂತ ಹೇಳಿದರೆ, ಮಗವೀರ ಸಮುದಾಯದವರಿಗೆ ಕುಲದೇವತೆಯಾಗಿ ಇಡೀ ಎಲ್ಲ ಸಾರ್ವಜನಿಕರಿಗೆ ಅಮ್ಮನಾಗಿ ಕಂಗೊಳಿಸುವಂತಹ ಭಕ್ತರಿಗೆ ಪ್ರಿಯವಾಗಿರುವಂತಹ ತಾಯಿಯ ಅನುಗ್ರಹದ ಬಗ್ಗೆ ತಾವು ಹೇಳಬೇಕು. ಖಂಡಿತ ಏನು ಬ್ರಹ್ಮಕಲಶ ಆಗಿ ಈಗ ದೇವಸ್ಥಾನ ದಸರಾದ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಮೊನ್ನೆ ನಡೆದ ಪ್ರತಿ ವರ್ಷ ದೇವಸ್ಥಾನದಲ್ಲಿ ರಥೋತ್ಸವ ಇರ್ಬೋದು, ಅಥವಾ ಅನ್ನದಾನ ಕಾರ್ಯಕ್ರಮ ಇರ್ಬೋದು, ಅಪ್ಪ ಸೇವೆ ಇರ್ಬೋದು, ನಾಡ್ದು 16 ತಾರೀಕಿಗೆ ನಡೆಯುವಂಥ ವರಮಹಾಲಕ್ಷ್ಮಿ ವ್ರತ ಖಂಡಿತ ಒಂದು 300-400 ಜನರಿಂದ ಪ್ರಾರಂಭವಾದ ಈ ಒಂದು ವರಮಹಾಲಕ್ಷ್ಮಿ ವ್ರತ ಈಗ 8,000ದಿಂದ 10,000 ಮಹಿಳೆಯರು ಪಾಲ್ಗೊಂಡು ಅನ್ನದಾನ ಇರ್ಬೋದು, ಪ್ರತಿಯೊಂದರಲ್ಲಿ ಪಾಲ್ಗೊಂಡು ಈ ಕ್ಷೇತ್ರವನ್ನು ಬೆಳಗಿಸುವಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ದಿವಸಕ್ಕೆ ಭಕ್ತಾಭಿಮಾನಿಗಳ ಸಂಖ್ಯೆ ಅಭೂತಪೂರ್ವವಾಗಿ ಇಲ್ಲಿ ಹರಿದು ಬರ್ತಾ ಇದೆ. ಅದು ಮಾತ್ರವಲ್ಲದೆ ಬರುವ ಭಕ್ತರಿಗೆ ಅತಿಥಿ ಗೃಹ ಇರ್ಬೋದು, ಭೋಜನಾಲಯ ಇರ್ಬೋದು, ಅಥವಾ ಎಲ್ಲ ಸೌಕರ್ಯಗಳು, ಮತ್ತು ಅವರಿಗೆ ಬಂದಾಗ ಅವರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಬಸ್ಸುಗಳಿರ್ಬೋದು, ಅವಕ್ಕೆ ತಂಗುದಾನ ಇರ್ಬೋದು, ಎಲ್ಲವನ್ನು, ಮತ್ತು ನಮ್ಮ ನೈರ್ಮಲ್ಯ ಕ್ಲೀನಿಂಗಲ್ಲಿ ನಮ್ಮ ದೇವಸ್ಥಾನ ಸ್ವಚ್ಛತೆಯಲ್ಲಿ ನಾವು ಎಲ್ಲರ ಬಾಯಿಯಲ್ಲಿ ಸ್ವಚ್ಛತೆಯ ಬಗ್ಗೆ ನಮಗೆ ಒಳ್ಳೆಯ ಒಂದು ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ. ಖಂಡಿತ ಇದಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇವೆ. ಖಂಡಿತವಾಗಿ ನೀವು ಆಗಲೇ ಹೇಳ್ತಾ ಹೋದ್ರು, ದೇಶ ವಿದೇಶಗಳಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ತಂಗುದಾಣದ ವ್ಯವಸ್ಥೆ ಸಾಮಾನ್ಯರಿಗಿರ್ಬೋದು, ಅಥವಾ ಒಂದು ಒಳ್ಳೆ ರೀತಿಯ ಲಕ್ಸುರಿ ಬೇಕು ಅಂತ ಹೇಳುವಂಥ ವ್ಯಕ್ತಿಗಳಿಗಿರ್ಬೋದು, ಹೇಗಿದೆ ವ್ಯವಸ್ಥೆ? ಎಲ್ಲ ಬಗೆಯ ಭಕ್ತರಿಗೆ ನಾವು ಯಾವುದೇ ಒಂದು ಇದಿಲ್ಲದೆ, ಭೇದ ಭಾವ ಇಲ್ಲದೆ ಇಲ್ಲಿ ಎಲ್ಲರೂ ಒಂದೇ ಭಕ್ತರು, ಆ ತಾಯಿಯ ಭಕ್ತರು ಎಲ್ಲರೂ ಬಂದವರು ಎಲ್ಲರೂ ಒಂದೇ ಸಮಾನವಾಗಿ ನೋಡ್ತಾ ಇದ್ದೇವೆ. ಎಲ್ರಿಗೂ ನಮ್ಮ ಸಂಸ್ಥೆಯಿಂದ ಇರ್ಬೋದು, ದೇವಸ್ಥಾನದ ವತಿಯಿಂದ ಇರ್ಬೋದು, ಎಲ್ಲರೂ ಬಂದ ಭಕ್ತಾಭಿಮಾನಿಗಳು ಅವರಿಗೆ ಒಳ್ಳೆಯ ಸಹಕಾರ ನೀಡಿ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀರಿ. ಬಹಳ ಖುಷಿ ಆಯಿತು. ಕ್ಷೇತ್ರ ದರ್ಶನದ ಮೂಲಕವಾಗಿ ಪ್ರತಿಯೊಬ್ಬ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ, ಅದರೊಟ್ಟಿಗೆ ಸ್ವಚ್ಛತೆ ಅಂತ ಹೇಳುವಂಥ, ಖಂಡಿತವಾಗಿ ಒಂದು ಕ್ಷೇತ್ರಕ್ಕೆ ಬಂದಾಗ ಎಲ್ಲಿಯೂ ಕೂಡ ಕಸ ಕಡ್ಡಿಗಳು ಎಲ್ಲಿಯೂ ಲೋಪ ಇಲ್ಲದ ರೀತಿಯಲ್ಲಿ ಆ ಸ್ವಚ್ಛತೆ ಇರುವಂಥ ಕ್ಷೇತ್ರವಾಗಿ ಉಚ್ಚಿಲ ಸನ್ನಿಧಾನವನ್ನು ಇಟ್ಟದಕ್ಕಾಗಿ ಬಹಳ ಸಂತೋಷದಿಂದ ಹಲವಾರು ರೀತಿಯ ಭಕ್ತರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು.
ಮಹಾಲಕ್ಷ್ಮಿ ಸನ್ನಿಧಾನದ ಅಧ್ಯಕ್ಷರಾಗಿರುವಂಥ ಈಗಿನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗಿರಿಧರ್ ಸುವರ್ಣ ಅವರು ಇದೀಗ ಅನ್ನ ಸಂತರ್ಪಣೆಯ ವಿಶೇಷವಾಗಿರುವಂಥ ಪ್ರತಿದಿನ ನಡೆಯುವಂಥ ಅನ್ನ ಸಂತರ್ಪಣೆ ವಿಷಯವಾಗಿ ಮಾಹಿತಿ ನೀಡಲಿಕ್ಕಿದ್ದಾರೆ. ಎಸ್, ನಮಸ್ತೆ. ಅಮ್ಮ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದು ಈ ಕ್ಷೇತ್ರದಲ್ಲಿ ನಡೆಯುವ ಅನ್ನದಾನದ ಬಗ್ಗೆ ಒಂದೆರಡು ಮಾತನ್ನು ಆಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ಹಿಂದೆ ನಮ್ಮ ಈ ದೇವಸ್ಥಾನ ಆಗುವುದಕ್ಕಿಂತ ಮುಂಚೆ ಅಂದರೆ ಹಳ ದೇವಸ್ಥಾನ ಇರುವಾಗ ನಮ್ಮ ವಾರದಲ್ಲಿ ಒಂದು ದಿವಸ ಅನ್ನದಾನ ಪ್ರಸಾದ ಇತ್ತು, ಪ್ರತಿ ಶುಕ್ರವಾರ. ತದನಂತರ ಹೊಸ ದೇವಸ್ಥಾನ ಆದ ನಂತರ ಬ್ರಹ್ಮಕಲಶೋತ್ಸವದ ಆದ ದಿನದಿಂದಲೇ ಪ್ರತಿದಿನ ಅನ್ನದಾನ ವ್ಯವಸ್ಥೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಅವರು ಅಂದರೆ ಆಡಳಿತ ಮಂಡಳಿಯವರು ಮಾಡಿರುತ್ತಾರೆ. ಅದು ಇವಾಗಲೂ ಪ್ರೊಸೆಸ್ ಅಲ್ಲಿ ಇದೆ. ಖಂಡಿತ, ಯಾಕಂದ್ರೆ ಪ್ರತಿದಿನ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸುಲಭದ ಕಾರ್ಯ ಅಲ್ಲ. ಎಲ್ಲ ರೀತಿಯಾಗಿರುವಂಥ ಭಕ್ತರು ಸೇರ್ಬೇಕಾಗ್ತದೆ. ಹೇಗೆ ನಡೆಸ್ತೀರಿ ಅಂತ? ಈಗ ಇದನ್ನ ನಮ್ಮ ಬಡಿಸುವ ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಮಂಡಳಿಯವರು ವಹಿಸ್ಕೊಂಡಿದ್ದಾರೆ. ಪ್ರತಿ ವಾರ ವಾಲಂಟರಿ ಆಗಿ ಅವ್ರನ್ನ 8-10 ಮಂದಿ ಪ್ರತಿ ಗ್ರಾಮದಿಂದ ಬಂದು ಇಲ್ಲಿ ಬಡಿಸ್ಕೊಡ್ತಾರೆ. ಮತ್ತೆ ಅನ್ನ ಪ್ರಸಾದವನ್ನ ತಯಾರಿಸಿ ಭಟ್ರುಗಳೇ ಮಾಡ್ತಾರೆ, ಭಟ್ರು ಇದ್ದಾರೆ. ಅದಕ್ಕಾಗಿ ಬೇಕಾದ ವ್ಯವಸ್ಥೆಯಲ್ಲಿ ನಾವು ಒದಗಿಸಿಕೊಡ್ತೇವೆ, ಸಂಸ್ಥೆ ವತಿಯಿಂದ ಒದಗಿಸಿಕೊಡ್ತಿದ್ದೇವೆ. ದಿವಸಕ್ಕೆ ಸಾಧಾರಣ ಹೆಚ್ಚು ಕಮ್ಮಿ ಇವಾಗ 800ರಿಂದ 1000 ಜನ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಿದ್ದಾರೆ. ಅಂತೂ ಸಂತೃಪ್ತಿಯಲ್ಲಿ ಹೋಗ್ತಿದ್ದಾರೆ, ಏನೋ ಅರ್ಧ ಮನಸ್ಸಲ್ಲಿ ಇಲ್ಲ ಹೋಗ್ತಾರೆ, ಖುಷಿಯಿಂದಲೇ. ಅದೇ ಶುಕ್ರವಾರ ದಿವಸ ಹೆಚ್ಚು ಕಮ್ಮಿ 1,500ರಿಂದ 2,000 ಜನ ಇಲ್ಲಿ ಅನ್ನ ಸಂತರ್ಪ ಊಟ ಮಾಡಿಕೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಿದ್ದಾರೆ. ವಿಶೇಷ ದಿನಗಳು ವರಮಹಾಲಕ್ಷ್ಮಿ ಇರ್ಬೋದು, ವರ್ಧಂತಿ ಇರ್ಬೋದು, ಅದೇ ರೀತಿಯಾಗಿ ನವರಾತ್ರಿ ದಿವಸದಲ್ಲಿ ಹೇಗಿರ್ತಾವೆ? ಉತ್ಸವ ದಿವಸದಲ್ಲಿ ವಿಶೇಷ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ 4 ವರ್ಷದವರಾಗಿರ್ಬೋದು ಅಥವಾ ಮಹಾಜನ ಸಂಘದ ವತಿಯಿಂದ ವಾಲಂಟಿಯರ್ಸ್ಗಳನ್ನೆಲ್ಲ ಮಾಡ್ತಾರೆ. ಅದರ ಪ್ರಕಾರ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ರಿಗೂ ಸಮಾನವಾಗಿ ಯಾರಿಗೂ ಬೇಜಾರಾಗದಾಗೆ ಅನ್ನಪ್ರಸಾದವನ್ನು ವಿತರಣೆಯನ್ನು ನಾವು ಮಾಡ್ತೇವೆ. ಇನ್ನು ನವರಾತ್ರಿ ದಿವಸ ಅದು ಸಾಮಾನ್ಯವಾಗಿ ಜನ ಇಲ್ಲಿ ಬಂದೇ ಬರ್ತಾರೆ. ನವರಾತ್ರಿ ದಿನಂಪ್ರತಿ 25,000 ಪ್ರತಿ ದಿನ. ಈ 10 ದಿವಸಕ್ಕೆ 2.5 ಲಕ್ಷ ಜನ. 2.5 ಲಕ್ಷ 10 ದಿವಸಕ್ಕೆ 2.5 ಲಕ್ಷ. ಖಂಡಿತವಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿಯ ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ಅದು ರುಚಿಕರವಾಗಿ ಆ ದೇವರ ಪ್ರಸಾದವನ್ನೇ ಉಂಡಂತಹ ಅನುಭವ ಆಗ್ತದೆ. ಆಗಲೇ ಅವ್ರು ಹೇಳ್ತಾ ಹೋದಾಗೆ ಸಂತೃಪ್ತಿ ಭಾವನೆ ಉಂಟಾಗ್ತದೆ. ಹಾಗಾಗಿ ಸುಮಾರು 2.5 ಲಕ್ಷದಷ್ಟು ಜನರು ಈ ಒಂದು ವಿಶೇಷವಾಗಿರುವಂಥ ನವರಾತ್ರಿಯ 10 ದಿವಸದ ದಸರಾದ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ. ಖಂಡಿತವಾಗಿ ಈ ಎಲ್ಲ ರೀತಿಯಾಗಿ ಪಾಲ್ಗೊಳ್ತಾರೆ. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಭಕ್ತರ ಸಹಕಾರ ಹೇಗಿದೆ? ಭಕ್ತರ ಸಹಕಾರ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಳ್ಳೆ ಸಹಕಾರ ಇದೆ. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಮಾಡ್ತಾರೆ ಖಂಡಿತವಾಗಿ, ಅಮ್ಮ ಬಿಡುವುದಿಲ್ಲ. ಖಂಡಿತವಾಗಿ ಅವ್ರು ಏನಾದ್ರು ವ್ಯವಸ್ಥೆ ಮಾಡೇ ಮಾಡ್ತಾರೆ. ಇದೇನು ನಿಂತು ಹೋಗುವಂತ ಇದಲ್ಲ, ಮುಂದಕ್ಕೂ ಬರಬೇಕು, ಮುಂದೆ ಬಂದೇ ಬರ್ತದೆ. ಮಹಾಲಕ್ಷ್ಮಿ ಅಂತ ಹೇಳಿದ ಕೂಡಲೇ ಲಕ್ಷ್ಮಿ ತನಗೆ ಯಾವುದೆಲ್ಲ ಬೇಕು ಅದನ್ನೆಲ್ಲವನ್ನು ಕರುಣಿಸುವ ಮೂಲಕವಾಗಿ ನಿನಗೆ ಏನೆಲ್ಲ ಕೊರತೆ ಆಗಿದೆ ನಾನು ನೀಗಿಸ್ತೇನೆ ಅಂತ ಹೇಳಿ ಇಲ್ಲಿ ಹೇಳಿದರೆ ಸಾಕು, ನಡೆಸ್ತಾ ಹೋಗ್ತಾರೆ. ಆಗಲೇ ನಾವು ಗಮನಿಸ್ತಾ ಹೋದೆವು, ಮೊಗವೀರ ಸಮುದಾಯದವರಿಗೆ ಮೀನಿನ ಕೊರತೆಯಾದಾಗ ಅಲ್ಲಿ ಇವರ ಪ್ರಾರ್ಥನೆ ಮಾಡ್ತಾ ಹೋದ. ಆ ಪ್ರಾರ್ಥನೆ ಮಾಡೋ ಬಗ್ಗೆ ಹೇಗೆ ಅನುಗ್ರಹ ಮಾಡ್ತಾರೆ, ಯಾವ ರೀತಿಯಾಗಿ ಪ್ರಾರ್ಥನೆ ಅಂದ್ರೆ, ಈಗ ಮೀನುಗಾರಿಕೆಗೆ ಹೋಗುವವರು ಯಾವುದೇ ಯೂನಿಟ್ ನವರು ಇರ್ಬೋದು, ಬೋಟ್ನವರು ಇರ್ಬೋದು, ಯಾರೇ ಇರುವುದು, ಅವರು ಪ್ರಥಮವಾಗಿ ತಿಳಿಸ್ತಾರೆ ನಾವು ಇಂಥ ದಿವಸ ಬಂದು ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ. ನಾವು ಅರ್ಚಕರ ಮುಖೇನ ದೇವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ಕೊಡ್ತೇವೆ. ಗಂಧ ಪ್ರಸಾದ ಅಥವಾ ಹೂವಿನ ಪ್ರಸಾದ. ಅದನ್ನು ಅವರು ಕೊಂಡೋಗಿ ಸಮುದ್ರಕ್ಕೆ ಹಾಕಿ ಸಮುದ್ರಕ್ಕೆ ದೇವರಿಗೆ ಪೂಜೆ ಮಾಡಿ ಅವರು ಮತ್ತೆ ಮೀನುಗಾರಿಕೆಗೆ ಹೋಗ್ತಾರೆ. ದೇವರು ಅವರಿಗೆ ಸಂತೃಪ್ತಿಯ ಜೀವನವನ್ನು ಕೊಡ್ತಾರೆ, ಸಂಪಾದನೆಯನ್ನು ಕೊಡ್ತಾರೆ. ಏನು ಅಲ್ಲಿ ಕೊಟ್ಟರು ದೇವರು ಅದನ್ನು ಪುನರಪಿ ಇಲ್ಲೇ ತಂದು ಕೊಡ್ತಾರೆ ಅವರು. ಹೇಗೆ ಕೊಡ್ತಾರೆ, ಯಾವ ರೀತಿ? ಉತ್ಸವಕ್ಕೆ ಇರ್ಬೋದು, ನಾಡ್ದು ಮೊನ್ನೆ ಅಪ್ಪ ಸೇವೆ ಆಯ್ತು, ದಸರಾಕ್ಕೆ ಕೂಡ ತುಂಬಾ ಸಹಕಾರ ಕೊಡ್ತಾರೆ. ತುಂಬಾ ಎಲ್ಲ ಬರುದು ನಮ್ಗೆ ಹೆಚ್ಚಿನ ಆದಾಯ ಬರುದು, ಧನ ಸಹಾಯ ಬರುದು ಈ ಮೀನುಗಾರಿಕೆ ಮಾಡುವಲ್ಲಿ. ಮತ್ತು ತುಂಬಾ ಬರ್ತದೆ. ಈಗ ಎಲ್ಲ ತುಂಬಾ ಅಂದ್ರೆ ತುಂಬಾ ಬರ್ತದೆ. ನಮ್ಗೊಂದು 50% ಬೇರೆ ಅದರ್ಸ್ ಬರ್ತದೆ. ಬಟ್ ಇಲ್ಲಿ ಒಂದು ವಿಶೇಷ ಅಂದ್ರೆ, ಇಲ್ಲಿ 99% ಪ್ರತಿನಿತ್ಯ ಬರುವುದು ಅನ್ಯ ಜಾತಿ ಮಗವೀರರಲ್ಲದವರು ಬರ್ತಾರೆ. ಮಗವೀರರು ಕೇವಲ 1% ಇರ್ಬೋದು, ಕೇವಲ 1% ಇರೋದು. ಇವತ್ತು ಬೇಕಾದ್ರೆ ನೀವು ನೋಡಿ, ಬೇಕಾದ್ರೆ ನೀವು ಇದು ಮಾಡಿ 1% ಇರ್ಬೋದು.
ಎಲ್ಲ ಬರೋದು 99%. ಅಂದ್ರೆ ಭಕ್ತರಿಗೆ ದೇವರದ ಇಲ್ಲಿ ಒಂದು ಕೃಪೆ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ಕೂಡ ಒಂದು ಸಂತೋಷ ಕೃಪೆ ಸಿಕ್ಕಿದೆ ಅಂತ. ಮತ್ತೊಂದು ದಸರಾದಲ್ಲಿ ಒಂದು ಮತ್ತೊಂದು ವಿಶೇಷ ಮಧ್ಯಾಹ್ನ ಊಟ ಪ್ಲಸ್ ರಾತ್ರಿಗೆ ನಾವು ಎಲ್ರಿಗೂ ಫಲಹಾರವನ್ನು ಕೊಡ್ತೇವೆ. ಎಲ್ರಿಗೂ ಒಂದು ಎವರೇಜ್ 10,000 ಪರ್ ಡೇಗೆ. ಅದು ಸಂಜೆ 7ರಿಂದ 9 ಗಂಟೆ ತನಕ ಒಂದು ಫಲಹಾರ, ದಿವಸಕ್ಕೆ ಒಂದು ಐಟಮ್. ಒಂದ್ ದಿವಸ ಉಪ್ಪಿಟ್ಟು ಅವಲಕ್ಕಿ, ಅಥವಾ ಒಂದ್ ದಿವಸ ಉಪ್ಪಿಟ್ಟು ಶೀರಾ, ಅಥವಾ ಪಲಾವ್ ಒಂದ್ ದಿವಸ, ಮತ್ತೆ ಬೇರೆ ಏನೇನ 10 ದಿವಸದ 10 ವೆರೈಟಿ. ಒಂದು ದಿವಸ ಇರುವುದಿಲ್ಲ. ಅದು ಕೂಡ ಪ್ಲೇಟ್ ನಲ್ಲಿ, ಯಾವುದು ನಮ್ಮ ಹಾಳೆ ಪ್ಲೇಟ್ ನಲ್ಲಿ. ಅದೇ ಜೊತೆಗೆ ಚಿನ್ನದ ಹಾರವನ್ನು ಮೀನಿನ ರೂಪದಲ್ಲಿ ಎಲ್ಲ ಕೊಟ್ಟದ್ದು ಚಿನ್ನದ ಹಾರ. ಈಗ ಮಂಗಳೂರಿನವರು ಪ್ರಥಮವಾಗಿ ಚಿನ್ನದ ಹಾರ ಕೊಟ್ಟವರು ಜೀರ್ಣೋದಾದ ನಂತರ, ಅದಕ್ಕಿಂತ ಮುಂಚೆ ಕೂಡ ನಮ್ಮ ಈ ಸಾಮಾನ್ಯ ರೀತಿಯಲ್ಲಿ ಮೀನುಗಾರಿಕೆ ಮಾಡುವಾಗ, ಅಂದ್ರೆ ಮುಂಚಿನ ತರ ಮಾಡುವ ಯಾಂತ್ರಿಕ ಇಂತ ಮೊದಲು ತುಂಬಾ ಕೊಟ್ಟದ್ದು ಉಂಟು. ಕಂಪನಿ ಕಾಲ ಇರಬಹುದು ಅಥವಾ ಬೇರೆ ಇನ್ನಿತರ ಇದರಲ್ಲಿ ಕೊಟ್ಟು ತುಂಬಾ ಉಂಟು ಆ ಕಾಲಕ್ಕೆ ತಕ್ಕಂತೆ. ಸರಿ. ಬಟ್ ಈಗ ಆಧುನಿಕ ಯುಗದಲ್ಲಿ ಎಲ್ಲರೂ ತಾವು ಏನು ಹರಕೆ ಹೊತ್ಕೊಳ್ತಾರೆ, ನಾವು ಹರಕೆ ಅಂತ ಹೇಳುದು ಅದನ್ನು ಮೀನಿನ ರೂಪ ಇರ್ಬೋದು, ಅಥವಾ ಕಮಲದ ರೂಪ ಇರ್ಬೋದು, ಅಥವಾ ಲಕ್ಷ್ಮೀ ರೂಪ ಇರ್ಬೋದು. ತುಂಬಾ ಅವರವರ ಮನಸ್ಸು ಇಚ್ಛೆ ಅಂತ ಬಂದಿದೆ. ಕೆಲವರು ಮೀನಿನದ್ದು ಮಾಡ್ಕೊಳ್ತಾರೆ. ಆ ಮೀನಿನಲ್ಲಿ ವೆರೈಟಿ ಇರ್ತದೆ, ಭೂತಾಯಿ, ಬಂಗಡೆ, ಎಟ್ಟಿ, ಆ ತರದ್ದು ಅವರ ಇಚ್ಛಾನುಸಾರ ಅವರು ಮಾಡಿಕೊಡ್ತಾರೆ. ಖಂಡಿತವಾಗಿ ಆ ಎಲ್ಲ ರೀತಿಯಾಗಿರುವಂತಹ ಅಲಂಕಾರವನ್ನು ನೀವು ನೋಡಬೇಕು. ಅದರೊಟ್ಟಿಗೆ ಈ ಕ್ಷೇತ್ರದಲ್ಲಿರುವಂತಹ ವಾಸ್ತು ಶೈಲಿ ಇರ್ಬೋದು, ಆ ಕೆತ್ತನೆಗಳ ಸೊಗಡನ್ನು ಕೂಡ ಗಮನಿಸ್ತಾ ಬನ್ನಿ. ಭಗವದ್ಭಕ್ತರೇ, ಇಲ್ಲಿರುವಂತಹ ವಿಶೇಷತೆಗಳೊಟ್ಟಿಗೆ ವಾಸ್ತುಶೈಲಿ ಕೆತ್ತನೆಗಳ ಬಗ್ಗೆಯೂ ಗಮನಿಸಲಿಕ್ಕಿದ್ದೇವೆ. ಈಗ ಮೊದಲಾಗಿ ನಾವು ನೋಡುವಂಥದ್ದು ಧ್ವಜಸ್ತಂಭ ಅಂತ ಹೇಳುವಂಥ. ಪ್ರತಿಯೊಂದು ದೇವಾಲಯಕ್ಕೂ ಧ್ವಜಸ್ತಂಭ ಪವಿತ್ರವಾಗಿರ್ತಾ ಹೋಗ್ತದೆ. ಇಲ್ಲಿರುವಂಥ ಧ್ವಜಸ್ತಂಭದ ಬಗ್ಗೆ ವಿಶೇಷತೆಗಳೇನು ಅಂತ ಹೇಳುವಂಥದ್ರ ಬಗ್ಗೆ ವಾಸುದೇವ ಸಾಲಿಯನ್ನವರು ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ, ತಿಳಿಸ್ಬೇಕು. ಇಲ್ಲಿ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಗೊಳಿಸುವ ಮೊದಲು ಹಳೆ ಧ್ವಜಸ್ತಂಭ ಇತ್ತು, ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹಾಗೆ ಅದನ್ನು ತೆಗೆದು ನೋಡುವಾಗ ನಾವು ಇಲ್ಲಿ ಹೊಸ ಧ್ವಜಸ್ತಂಭ ಹಾಕ್ಬೇಕಂತ ನಮ್ಮ ಪ್ರಶ್ನೆಯಲ್ಲಿ ಕೇಳಿ ಬಂದ ರೀತಿಯ 2022ರಲ್ಲಿ ನಾವು ಈ ಧ್ವಜಸ್ತಂಭವನ್ನು ಸಾಧಾರಣ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ಕಡೆ ಹುಡುಕಿ ನಮಗೆ ಧ್ವಜಸ್ತಂಭ ನಮಗೆ ಇಲ್ಲಿಗೆ ಆಗಲಿ ಕೂಡಿ ಬರಲಿಲ್ಲ. ದೇವರ ಏನೋ ಕೃಪೆತ್ತ ಏನೋ ಸುಬ್ರಹ್ಮಣ್ಯದ ಹತ್ರ ಕಲ್ಲಮೊಗರು ಎಂಬಲ್ಲಿಯ ಬ್ರಾಹ್ಮಣ ದಂಪತಿಗಳು ಅವರ ತೋಟದಲ್ಲಿದ್ದದ್ದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾನು 1 ರೂಪಾಯಿ ಕೊಟ್ಟು ನೀವು ಕೊಂಡೋಗಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಅದರ ವ್ಯಾಲ್ಯೂ 2 ಲಕ್ಷದ ಮೇಲೆ ಇತ್ತು ಆ ಹೊತ್ತಿನಲ್ಲಿ. ಕೇವಲ 1 ರೂಪಾಯಿ ತಗೊಂಡು ಇಲ್ಲಿಗೆ, ಯಾಕಂದ್ರೆ ಉಚಿತವಾಗಿ ಇರಬಾರ್ದು. ನಾನು ಕೊಟ್ಟಕ್ಕೆ ಒಂದು ಅವರೇ ಬೆಳೆಸಿದ ಇದು, ಅವರೇ ಬೆಳೆಸಿ ಅವರ ಪೂರ್ವಜರು ಬೆಳೆಸಿದ ಇದು. ಅವರ ಈ ತೋಟ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆದ್ರೂ ದೇವಸ್ಥಾನಕ್ಕೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಇಡೀ ಹೋಗಿ ಮರ ಇಡೀ ಮರವನ್ನು ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಅದು ಸಾಧಾರಣ 100 ಫೀಟ್ ವರೆಗೆ ಇತ್ತು, ಈಗ 69 ಫೀಟಿಗೆ ನಾವು ಅದನ್ನು ನಿಲ್ಲಿಸಿದ್ದೇವೆ. ದೇವಸ್ಥಾನಕ್ಕೆ ವಾಸ್ತು ಪ್ರಕಾರವಾಗಿ 69. ಆದರೆ ಈಗ ಹೊರಗಿನ ಕವಚ ಎಲ್ಲ ತಾಮ್ರದಕ್ಕೆ, ಮತ್ತೆ ಇಲ್ಲಿ ಪೀಠದಲ್ಲಿ ಇರುವುದು ಪಂಚಲೋಹದ ಮೂರ್ತಿಗಳು. ಮತ್ತೆ ಇದು ಪೀಠ ಎಲ್ಲ ವಾಸ್ತು ಪ್ರಕಾರವಾಗಿ ಶಿಲೆಯಿಂದ ಮಾಡಿದ್ದು ನೋಡ್ತಾ ಹೋಗ್ಬೋದು. ಬಹಳ ಸುಂದರವಾಗಿರುವಂತಹ ಒಂದು ಆ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಬಹಳ ಬೃಹತ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ಗಮನಿಸಬಹುದು. ಅದರೊಟ್ಟಿಗೆ ತೀರ್ಥ ಮಂಟಪ, ಆ ತೀರ್ಥ ಮಂಟಪದಲ್ಲಿರುವಂಥ ವಿಶೇಷತೆಗಳು ಖಂಡಿತವಾಗಿ ಆ ವಿಶೇಷವನ್ನು ಗಮನಿಸ್ತಾ ಹಾಗೆ ನಿಮಗೂ ಕೂಡ ನೋಡಬೇಕು ಅಂತ ಹೇಳುವಂತಹ ಕಾತರ ಆಗ್ಬೋದು. ಅದರೊಟ್ಟಿಗೆ ದೇವಸ್ಥಾನದ ಸುತ್ತವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಪುರಾಣವನ್ನು, ಈ ಒಂದು ಬಹಳ ವಿಶೇಷವಾಗಿರುವಂತಹ ಒಂದು ರಾಮಾಯಣವನ್ನು ಗಮನಿಸಲಿಕ್ಕಿದ್ದೇವೆ. ಹೇಗೆ, ಯಾವ ರೀತಿಯಾಗಿ ಗಮನಿಸ್ತೇವೆ? ಧ್ವಜಸ್ತಂಭ, ದೇವಸ್ಥಾನದ ಪ್ರಥಮವಾಗಿ ಧ್ವಜಸ್ತಂಭದ ನಂತರ ನಾವು ನೋಡಲಿಕ್ಕಿರೋದು ಬಲಿಪೀಠದಕ್ಕೆ ಒಂದು ವಿಶೇಷ ಇಲ್ಲಿ ಏನಂದರೆ, ದೇವರ ಏನು ರಂಗಪೂಜೆ ಉಂಟು, ಮಹಾರಂಗಪೂಜೆ, ದೇವರ ಗರ್ಭಗುಡಿಯಿಂದ ಬಲಿಪೀಠ ತನಕ ಆ ರಂಗಪೂಜೆ ಆಗ್ತದೆ. ಅಂದರೆ ಸಾಧಾರಣ ಒಂದು 50 ಫೀಟ್ ಉದ್ದದ್ದು, ಅದು ವರ್ಷಕ್ಕೆ ಒಂದು ಸಲ ನಡೆಯೋದು.
ರಂಗಪೂಜೆ, ದೊಡ್ಡ ರಂಗಪೂಜೆ ಅಂತ ಹೇಳ್ತಾರೆ. ಅದು ಬಲಿಪೀಠಕ್ಕೆ, ಅದು ಇಲ್ಲಿಂದ ದೇವರ ಪೂಜೆ ಮಾಡೋದು ಅಲ್ಲಿಗೆ. ತದನಂತರ ಬರೋದು ನಮ್ಮ ಮುಖಮಂಟಪದಲ್ಲಿ 2 ಮೂರ್ತಿಗಳುಂಟು. ಮತ್ತು ಮೇಲ್ಗಡೆ ಕೆತ್ತನೆ ಕೆಲಸ, ಎಲ್ಲ ಕೆತ್ತನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಸಾಗವಾನಿ ಮರದಿಂದ ಮಾಡಿದ ಅಚ್ಚುಕಟ್ಟಿನ ದೇವಸ್ಥಾನದ ಮುಖಮಂಟಪದ ನಂತರ ಮುಖದ್ವಾರ, ಬಾಗಿಲು, ಮುಖದ್ವಾರ, ಇಲ್ಲಿಂದ ಮಹಾದ್ವಾರ ಇಲ್ಲಿಂದ ನಾವು ಮುಂದೆ ಹೋದರೆ ನಮಗೆ ಇನ್ನು ಸಿಗೋದು ತೀರ್ಥಮಂಟಪ. ನಮ್ಮ ಈ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ಇಲ್ಲಿ ಎಲ್ಲ ಈ ದೇವಸ್ಥಾನದ ವಾಸ್ತು ಮಾಡಿದವರು ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವರ ನೇತೃತ್ವದಲ್ಲಿ ಈ ವಾಸ್ತು ಪ್ರಕಾರ ನಾವು ಏನು ದೇವಸ್ಥಾನ ಮಾಡಿದ್ದೇವೋ ಇದರ ಕಲ್ಲಿನ ಕೆತ್ತನೆ ಇರ್ಬೋದು, ಮರದ ಕೆತ್ತನೆ ಇರ್ಬೋದು, ಎರಡನ್ನು ಕೂಡ ಮಾಡಿಸಿದವರು ಎಲ್ಲೂರು ಶ್ರೀ ವಿಷ್ಣುಮೂರ್ತಿ ಭಟ್ ಮತ್ತು ಅವರ ತಂಡ. ಅವರು ಬೇರೆ ಬೇರೆ ದಾಂಡೇಲಿ ಅಥವಾ ತಮಿಳುನಾಡು ಇನ್ನಿತರ ಕಡೆಗಳಿಂದ ಎಲ್ಲ ಈ ಸ್ಕಿಲ್ಡ್ ವರ್ಕರ್ಸನ್ನು ತಂದು ಈ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಮೇಲ್ಗಡೆ ಇರುವ ಕೆತ್ತನೆ ಕೆಲಸ ಎಲ್ಲ ಮಾಡಿದ್ದು ಅವರ ತಂಡದವರು. ಮರದ ಎಲ್ಲ ತೇಗದ್ದು. ಮತ್ತೆ ಆ ಕಡೆಯಿಂದ ಕೂಡ ದೇವಸ್ಥಾನದ ಇದು ಮುಖಪೌಳಿಯಿಂದ 2 ಬದಿಯಲ್ಲಿ ಕೂಡ ಕೆತ್ತನೆ ಕೆಲಸ ಮಾಡಿದ್ದಾರೆ. ಮತ್ತೆ ದೇವಸ್ಥಾನದ ಎದುರುಗಡೆ ನಾವು ನಿತ್ಯ ಭಜನೆ ಒಂದು ಸಂಕಲ್ಪ ಮಾಡಿಕೊಂಡಿದೆ. ಆದ್ರೆ ನಮಗೆ ಆದಿತ್ಯವಾರ, ಶನಿವಾರ, ಮಂಗಳವಾರ, ಶುಕ್ರವಾರ ನಿರಂತರವಾಗಿ ನಡೀತಾ ಇದೆ. ದೇವಸ್ಥಾನ ಜೀರ್ಣೋದ್ಧಾರಗೊಂಡ ನಂತರ ನಿರಂತರವಾಗಿ ಇಲ್ಲಿ ಭಜನೆ ಕಾರ್ಯಕ್ರಮ 4 ದಿವಸ ನಡೀತಾ ಉಂಟು. ಸುತ್ತುಪೋಳಿಯ ಎದುರು ಭಾಗದಲ್ಲಿ ಬಲಭಾಗದಲ್ಲಿ 4 ಕೆತ್ತನೆ ಕಲ್ಲಿನ ಕಂಬ ಉಂಟು, ಹಾಗೂ ಎಡಭಾಗದಲ್ಲಿ 4 ಕೆತ್ತನೆ ಕಂಬಗಳುಂಟು. ಅದು ವಿಶಿಷ್ಟ ಶೈಲಿ, ಅಂದರೆ ನಮ್ಮ ಹೊಯ್ಸಳ ಶೈಲಿಯಲ್ಲಿ ಮಾಡಿದ ಕೆತ್ತನೆಗಳೆಲ್ಲ. ಅದರ ಮುಂದುಗಡೆ ತೇಗದ ಕಂಬಗಳು ಈ ಬದಿಯಲ್ಲಿ 4 ಉಂಟು, ಆ ಬದಿಯಲ್ಲಿ 4 ಕಂಬಗಳುಂಟು. ನನ್ನ ಹೆಸರು ಸಾವಿತ್ರಿ ಸುಪುತ್ರನ್ ಅಂತ ಹೇಳಿ, ಗ್ರಾಮ ಎರ್ಮಾಳ್ತೆಂಕ. ಈಗ ನಾನು ನೆಲೆಸುವುದು ಇಲ್ಲಿ ಉಚ್ಚಿಲ ಗ್ರಾಮದಲ್ಲಿ ಇದ್ದೇನೆ. ಮಹಾಲಕ್ಷ್ಮಿ ಹತ್ತಿರವಿದ್ದೇನೆ. ನಾನು ಸಣ್ಣಂದಿರಿಂದರೂ ನಮ್ಮ ತಾಯಿಯ ನಮಗೆ ಅನುಗ್ರಹ ಉಂಟು. ಇಲ್ಲಿ 40 ವರ್ಷದಿಂದ ನಮಗೆ ಈ ತಾಯಿ ಹೇಗಿದ್ದಾಳಂತ ನಮಗೆ ಅನುಭವಕ್ಕೆ ಬಂದಿದೆ. ಈ ತಾಯಿಯ ಇದು ಪರಿಪೂರ್ಣಳಾಗಿ ಇಲ್ಲಿ ನೆಲೆ ನಿಂತಿದ್ದಾಳಂತ ಹೇಳಿ ನಮಗೆ ದಸರಾದಿಂದ ಗೊತ್ತಾಗಿದೆ. ನಮಗೆ 3 ವರ್ಷ ದಸರಾ ನಡೀತಾ ಉಂಟು, ಇದು 3ನೇ ವರ್ಷ ನಮ್ಮದು. ಮತ್ತು ತಾಯಿಯ ಅನುಗ್ರಹ ಇಲ್ಲಿಯವರಿಗೆ ಅಲ್ಲ, ಈ ಭೂಲೋಕಕ್ಕೆ ತಾಯಿ ಅನುಗ್ರಹ ಕೊಡ್ತಾ ಇದ್ದಾಳೆ. ಎಲ್ಲೆಲ್ಲಿಂದಲೂ ನಮ್ಮ ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಿಕೊಂಡು ಅವರ ಏನು ಬೇಡಿಕೆ ಉಂಟ ಆ ಬೇಡಿಕೆಗೆ ತಾಯಿ ಅಸ್ತು ಅಂತ ಇದ್ದಾಳೆ. ಅದು ಅಲ್ಲದೆ ತಮಗೇ ಗೊತ್ತಾಗಿದೆ ಇಲ್ಲಿ ಹೇಗೆ ಇದ್ದಾಳೆ. ನಾವು ಎನಿಸಿದ ಕಾರ್ಯಗಳು ಸರಿಯಾಗಿ ನಡೆಯುತ್ತಾ ಉಂಟು. ಮತ್ತು ಪ್ರತಿ ದಿವಸಲೂ ಇಲ್ಲಿ ಭಜನೆ ಕಾರ್ಯಕ್ರಮ ನಡೆಯುವುದರಿಂದ ತಾಯಿ ಪರಿಪೂರ್ಣವಾಗಿ ಎದ್ದು ನಿಂತಿದ್ದಾಳಂತ ಹೇಳಿ ನನ್ನ ಅನಿಸಿಕೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮತ್ತೊಂದು ರೀತಿಯಾಗಿರುವಂಥ ಅದ್ಭುತ ಏನು ಅಂತ ಹೇಳಿದರೆ ತೀರ್ಥ ಮಂಟಪ. ಈ ತೀರ್ಥ ಮಂಟಪವನ್ನು ಗಮನಿಸ್ತಿದ್ದಾಗೆ 12 ಸುತ್ತಲಾಗಿರುವಂಥ ಕಂಬಗಳು, ಅದರ ನಡುವಿನಲ್ಲಿ 4 ಕಂಬಗಳಿರುವಂತಹ ಅದ್ಭುತವಾಗಿರುವಂಥ ಕೆತ್ತನೆಯನ್ನು ಹೊಂದಿರುವಂತಹ ಈ ಒಂದು ತೀರ್ಥ ಮಂಟಪ. ಈ ತೀರ್ಥ ಮಂಟಪದ ವಿಶೇಷತೆ ಬಗ್ಗೆ ತಿಳಿಸಲಿಕ್ಕಿದ್ದಾರೆ. ಮೊದಲಿಗೆ ನಮಗೆ ಇಲ್ಲಿ ಹಳೆಯ ದೇವಸ್ಥಾನ ಇರುವಾಗ ತೀರ್ಥ ಮಂಟಪ ನಮಗೆ ಒಂದು ಈ ಕಾಂಕ್ರೀಟ್ ಮಾಡಿನ ಇರಲಿತ್ತು. ಖಂಡಿತ ನಾವು ಈ ಇವರ ಹತ್ರ ವಾಸ್ತು ಅವ್ರ ಕೇಳುವಾಗ ನಾವು ಕಲ್ಲಿನದೇ ಅಂದ್ರೆ ಈಗ ಇದು ನೋಡುವಾಗ ನಮಗೆ ಎತ್ತರ ಉಂಟು. ಹೌದು, ಈ ಎತ್ತರ ಇದು ಕಾರಣ ಉಂಟು, ದೇವರ ಪೀಠದ ಆ ಇದರಲ್ಲೇ ಬರ್ಬೇಕಂತೇಳಿ ಇದಕ್ಕೆ ಇದನ್ನು ಇಟ್ಟದ. ಅಂದ್ರೆ ಇದೊಂದು ಸ್ಟೆಪ್, ಇದೊಂದು ಸ್ಟೆಪ್, ಇದೊಂದು ಸ್ಟೆಪ್, ಇದು ಇದರಲ್ಲಿ ಹೊರಗಡೆ 12 ಕಂಬ, ಒಳಗಡೆ
4 ಕಂಬ ಅಂದ್ರೆ ವಿಶಿಷ್ಟವಾಗಿ ಇದನ್ನು ಒಂದು ಒಟ್ಟು 16 ಕಂಬಗಳು ಒಂದು ತೀರ್ಥಮಂಟಪ. ತೀರ್ಥಮಂಟಪ ಇಟ್ಟು ಖಂಡಿತ. ಮತ್ತೆ ಮೇಲೆ ದಶಾವತಾರ ವಿಷ್ಣುವಿನ ಎಲ್ಲ ಅವತಾರಗಳನ್ನು ಮೇಲೆ ಸೃಷ್ಟಿ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಕೆತ್ತನೆ ಆಗಿರುವಂತದ್ದು. ಪ್ರತಿಯೊಂದು ಕೂಡ ಆ ದಶಾವತಾರ 10 ಅವತಾರಗಳನ್ನು ಕೆತ್ತನೆ ಮಾಡುವ ಮೂಲಕವಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ರೀತಿಯಾಗಿರುವಂಥ ಭಗವದ್ಭಕ್ತರಿರ್ಬೋದು, ಪ್ರವಾಸಿಗರು ಬಂದಾಗ ಎಲ್ಲ ರೀತಿಯಾಗಿರುವಂಥ ಕಥೆಗಳು ಅನುಭವ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿದಂಥ ಕೆತ್ತನೆಗಳು ಗಮನಿಸ್ಬೋದು. ಎಸ್, ಇದನ್ನು ಮಾಡಿದವರು ಅವರೇ. ವಾಸ್ತು ನಮ್ಮ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್. ಕೆತ್ತನೆ ಕೆಲಸ ಮಾಡಿಸಿದವರು ಎಳ್ಳೂರು ವಿಷ್ಣು ಭಟ್ ಮತ್ತೆ ಅವರ ತಮ್ಮ ವಿಶ್ವನಾಥ್ ಭಟ್. ಅವರು ಅವರ ಜನಗಳಿಂದ ತಂಡಗಳಿಂದ ಮಾಡಿದ. ಅದರಲ್ಲಿ ಕೆತ್ತನೆ ಕೆಲಸ ಮಾಡಿದವರು ಹರೀಶ್ ಆಚಾರ್ಯ ಅಂತ, ಅವರು ಈ ಭಾಗದವರೇ, ಎಳ್ಳೂರು ಭಾಗದವರೇ. ಹರೀಶ್ ಆಚಾರ್ಯ ಅವರ ತಂಡ ತುಂಬಾ ಶ್ರಮ ಪಟ್ಟಿದ್ದಾರೆ 2 ವರ್ಷ. ಅಂದ್ರೆ ನಮ್ಗೆ ಇದರಲ್ಲಿ ನಮ್ಗೆ ಈ ಕೊರೋನಾ ನಮ್ಗೆ ತುಂಬಾ ಉಪಕಾರ ಮಾಡಿತು. ಆ ಕೊರೋನಾ ಟೈಮ್ ನಲ್ಲಿ ನಮ್ಮ ಎಲ್ಲ ಕೆಲಸ ಆಗಿದೆ, ಎಲ್ಲ ಕೆತ್ತನೆ ಕೆಲಸ ಎಲ್ಲ ಕೊರೋನಾ ಟೈಮ್ ನಲ್ಲಿ. ಅಂದ್ರೆ ಏನು ಡಿಸ್ಟರ್ಬ್ ಆಗ್ಲಿಲ್ಲ, ಇಲ್ಲಿ ಕೆಲಸ ಆಗ್ತಾ ಇತ್ತು, ಒಳ್ಳೆ ರೀತಿಯಲ್ಲಿ ಆಗಿದೆ, ನಡೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಖಂಡಿತವಾಗಿ ಇನ್ನೊಂದು ಅದ್ಭುತ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಹೊರಬದಿಯಲ್ಲಿರುವಂತಹ ಒಂದು ಕೆತ್ತನೆ ಅಂತೇಳಿ. ಆ ಕೆತ್ತನೆ ಏನು ಅಂತ ಹೇಳುವಂಥದ್ದು ನೀವೇ ಗಮನಿಸಬೇಕು. ಅದರ ನಂತರವಾಗಿ ದೇವರ ಗರ್ಭಗುಡಿಯ ವಿಶೇಷತೆ ಗಮನಿಸ್ತೇವೆ. ಭಗವದ್ಭಕ್ತರೇ, ಇಲ್ಲಿ ನೋಡುವಂತಹ ಮತ್ತೊಂದು ವಿಶಿಷ್ಟತೆ ಅಂತ ಹೇಳಿದರೆ, ಈ ಸುತ್ತವಾಗಿರುವಂತಹ ಈ ಒಂದು ದೇವಸ್ಥಾನದ ಪೌಳಿಯಲ್ಲಿ ಆ ಗೋಡೆಯಲ್ಲಿರುವಂತಹ ಅದ್ಭುತವಾಗಿರುವಂಥ ಒಂದು ಕೆತ್ತನೆ. ಆ ಕೆತ್ತನೆ ಏನು ಅಂತ ಹೇಳುವಂಥದ್ದು ಅವರ ಹತ್ರನೇ ಕೇಳ್ತಾ ಬರುವ. ಇಲ್ಲಿ ನಾವು ಜೀರ್ಣೋದ್ಧಾರದ ಕೆಲಸವನ್ನು ಕೈಗೊಳ್ಳುವಾಗ ನಮ್ದೊಂದು ಕಾನ್ಸೆಪ್ಟ್ ಇತ್ತು, ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ಬೇಕಂತ ಇತ್ತು. ಆದರೆ ನಾವು ನಮಗೆ ಕೆಲಸ 2 ವರ್ಷ ಟೈಮ್ನಲ್ಲಿ ನಮಗೆ ಸಂಶೋಧನೆ ಮಾಡ್ಬೇಕಂತ ಹೇಳಿದಾಗ ನಮ್ಮ ತಂಡಕ್ಕೆ ಒಂದು ಕಾನ್ಸೆಪ್ಟ್ ಬಂತು, ಏನಂದ್ರೆ ಏನಾದ್ರೂ ಒಂದು ನಾವು ಇಲ್ಲಿ ವಿಶೇಷ ಬರೀಬೇಕಂತ ಹೇಳಿ. ಅದರಲ್ಲಿ ಬಂದದ್ದೇ ನಮಗೆ ನಮ್ಮ ಯಾವುದು ಗ್ರಂಥ ರಾಮಾಯಣ ಮಹಾಭಾರತ ನಮ್ಗೆ ಇರುದು. ಈ ರಾಮಾಯಣ ಮತ್ತೆ ಮಹಾಭಾರತ ನಮ್ಗೊಂದಿತ್ತು. ಈಗಿನ ಶಾಲೆಯಲ್ಲಿ ಸ್ವಲ್ಪ ಕಲಿಸೋದು ಸ್ವಲ್ಪ ಕಮ್ಮಿ ಆಗ್ತಾ ಬಂದ್ರೆ, ನಾವೆಲ್ಲ ಮುಂಚಿನ ಕಲ್ತ್ಕೊಂಡೆ. ಹಾಗಾದರೆ ರಾಮಾಯಣದ ಒಂದು ಎಲ್ಲವನ್ನು ಒಂದು ಕಲ್ಲಿನಲ್ಲಿ ಕೆತ್ತಿ ನಾವು ಹಾಕ್ಬೇಕಂತ ಹೇಳಿ ನಾವೊಂದು ಆಲೋಚನೆ ಬಂದಾಗ ಈ 48 ಏನು ಕೆತ್ತನೆ ಉಂಟು, ಅದನ್ನು ನಾವು ದೇವಸ್ಥಾನದ ಸುತ್ತ ಹಾಕಿದೆ. ದಶರಥನ ಮಹಾರಾಜರ ಪುತ್ರ ಕಾಮೇಷ್ಟಿ ಯಾಗದಿಂದ ರಾಮನ ಕೊನೆಗೊಳ್ಳುವ ತನಕ ಅಲ್ಲಿ ಪಟ್ಟಾಭಿಷೇಕ ತನಕ ಅಲ್ಲಿ ಉಂಟು. ಇದರಲ್ಲಿ ನಮ್ಗೆ ವಿಶೇಷ ಏನಂದ್ರೆ, ನಮ್ಗೆ ಈಗ ನಮ್ಗೆ ಬಹಳ ಸಂತೋಷ ಆಗುದೇನಂದ್ರೆ, ಎಲ್ಲ ಬಂದ ಯಾತ್ರಿಕರು ನೋಡಿ ಹೋಗ್ತಾರೆ, ಪಟ ತೆಗಿತಾರೆ. ಅವರಿಗೆ ಒಂದ್ಸಲ ರಾಮಾಯಣದ ಏನು ಚಿತ್ರಣ ಬರ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿಗೆ ತುಂಬಾ ಶಾಲಾ ಮಕ್ಕಳು ಬರ್ತಾರೆ, ಟೂರಿಸ್ಟ್ ಪ್ರತಿ ಶಾಲೆಯ ಮಕ್ಕಳು ಡಿಸೆಂಬರ್, ಜನವರಿ, ನವೆಂಬರ್ ನಲ್ಲಿ ಬರ್ತಾರೆ. ಎಲ್ಲ ಮಕ್ಕಳನ್ನು ತೋರಿಸ್ತಾರೆ, ಅವರ ಮಕ್ಕಳನ್ನು ಶಿಕ್ಷಕರು ತೋರಿಸ್ತಾರೆ. ಅವರು ಹೋಗುವಾಗ ನಮ್ಗೊಂದು ಹೇಳಿ ಹೋಗ್ತಾರೆ ಅಂತ ಹೇಳಿ, ನೀವು ಅದ್ಭುತ ಕೆಲಸವನ್ನು ಮಾಡಿದ್ರಿ ಅಂತ ಹೇಳ್ತಾರೆ. ಅಂದ್ರೆ ರಾಮಾಯಣವನ್ನು ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಆಗದ್ದು ಈ ಒಂದು ಪ್ರವಾಸಿಗರಣವಾಗಿ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೇನೆ ಯಾರು ಟೂರಿಸ್ಟ್ ಬರ್ತಾರೆ, ಈಗ ಗಂಡ ಹೆಂಡತಿ ಬರುವುದು, ಹೊಸ ಮದುವೆದವರು ಬರುವುದು, ಅಥವಾ ಓಲ್ಡ್ ಏಜ್ನವರು ಬರುವುದು. ಓಲ್ಡ್ ಏಜ್ನವರು ಬಂದ್ರೆ ತಮ್ಮ ಮಕ್ಕಳಿಗೆ ತೋರಿಸ್ತಾರೆ, ಹೀಗೆ ಹೇಗಿತ್ತು ರಾಮಾಯಣ ಅಂತ ಹೇಳಿ. ಅಂದ್ರೆ ಆ ಚಿತ್ರದಲ್ಲಿ ಅವರಿಗೊಂದು ಬರ್ತದೆ. ಈಗ ದಶರಥ ಪುತ್ರ ಕಾಮೇಷ್ಟಿ ಯಾಕಂದ್ರೆ ಯಾರಿಗೆ ಗೊತ್ತಿರುವುದಿಲ್ಲ, ಅದು ಏನಂತ ಹೇಳಿ ಅವರು ಮಕ್ಕಳಿಗೆ ತೋರಿಸಿ ಹಿರಿಯರು ಹೇಳ್ತಾರೆ, ಟೀಚರ್ಸ್ ಮಕ್ಕಳಿಗೆ ಹೇಳ್ತಾರೆ ಎಲ್ಲ. ಅಂದ್ರೆ ಎಲ್ಲ ಇದರಲ್ಲಿ ಅದೊಂದು ಕಲೆ ಅದ್ಭುತವಾಗಿ ಸಂತೋಷ. ಖಂಡಿತವಾಗಿ ಒಂದು ಕ್ಷೇತ್ರ ಅಂತ ಹೇಳಿದರೆ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಒಂದು ಪಾಠದ ದೇಗುಲವಾಗಿ ಕಾಣುವಂಥದ್ದು. ಆ ದೇಗುಲವಾಗಿ ಕಾಣುವಂತಹ ಸದ್ಭರಿತವಾಗಿರಬೇಕು, ಒಂದು ಅರ್ಥವತ್ತಾಗಿರಬೇಕು ಅಂತೇಳಿ ದೃಷ್ಟಿಯಿಂದ ಈ ಒಂದು ಉಚ್ಚಿಲದ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ರಾಮಾಯಣದ ಸಂಪೂರ್ಣವಾಗಿರುವಂಥ 42 ಕೆತ್ತನೆಗಳನ್ನು ಗಮನಿಸ್ಬೋದು. ಆ ರಾಮಾಯಣದಲ್ಲಿ ಪ್ರಥಮವಾಗಿ ಹುಟ್ಟಬೇಕು ಅಂತ ಹೇಳಿದಾಗ ರಾಮ ಅಲ್ಲಿ ಪುತ್ರಕಾಮೇಷ್ಟಿ ಯಾಗ ಆಗ್ತಾ ಹೋಗುವಂಥದ್ದು. ಆ ದಶರಥ ಮಹಾರಾಜರು ಮಾಡಿದಂತಹ ಪುತ್ರಕಾಮೇಷ್ಟಿ ಯಾಗದಿಂದ ಹಿಡಿದು ರಾಮನಿಗಾದಂತಹ ಪಟ್ಟಾಭಿಷೇಕದವರೆಗೂ ಸಂಪೂರ್ಣವಾದ ದೃಶ್ಯವಿದೆ, ಗಮನಿಸ್ತವರು. ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ ಅಂತ ಹೇಳಿದರೆ ಆ ದೇವರನ್ನು ನೋಡುವಂತಹ ಒಂದು ಬಹಳ ವಿಶಿಷ್ಟವಾಗಿರುವಂಥ ಒಂದು ಶೈಲಿ. ಯಾಕಂತ ಹೇಳಿದರೆ ಆ ದೇವರು ಬಹಳ ಎತ್ತರದ ಭಾಗದಲ್ಲಿದ್ದಾಗ
ಆ ದೇವರು ಎಲ್ಲಿಂದಲೂ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದನ್ನು ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಗಮನಿಸ್ಬೋದು. ಈ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ದೇವರ ಹತ್ತಿರದಲ್ಲಿ ನಿಂತು ಪಾದದ ಬುಡದಲ್ಲಿ ನಿಂತುಕೊಂಡು ನೋಡಿದರೆ ಯಾವ ರೀತಿಯಾಗಿ ದೇವರು ಕಾಣ್ತಾರೋ ಅದೇ ರೀತಿಯಾಗಿ ಕೊಡಿಮರದ ಧ್ವಜಸ್ತಂಭದ ಹತ್ರ ನಿಂತುಕೊಂಡು ನೋಡಿದರೂ ಕೂಡ ಅದೇ ರೀತಿಗೆ ಕಾಣುವಂಥ ಒಂದು ವಿಶಿಷ್ಟವಾಗಿರುವಂತಹ ಕ್ಷೇತ್ರ. ಅದರೊಟ್ಟಿಗೂ ಬಹಳ ದೊಡ್ಡ ಮಟ್ಟದಲ್ಲಿರುವಂತಹ ಬೃಹದ್ದಾಗಿರುವಂತಹ ಗೋಪುರವನ್ನು ಆ ಧ್ವಜಸ್ತಂಭವನ್ನು ನೋಡಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವಿಶಿಷ್ಟವಾದ ಸನ್ನಿಧಾನ. ಈ ಸನ್ನಿಧಾನದ ಬಗ್ಗೆ, ಈ ಒಂದು ಕ್ಷೇತ್ರದ ನಡೆಯುವಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಎ.ವಿ. ರಾಘವೇಂದ್ರ ಉಪಾಧ್ಯಾಯರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಕ್ಷೇತ್ರದಲ್ಲಿರುವಂತಹ ವಿಶೇಷತೆಗಳೊಂದಿಗೆ ಅದರೊಟ್ಟಿಗೆ ಪೂಜಾ ಕೈಂಕರ್ಯಗಳನ್ನು ತಿಳಿಸಿಕೊಡಬೇಕು. ಮೊದಲಾಗಿ ಈ ಕ್ಷೇತ್ರದ ನಡೆಯುವಂಥ ವಿಶೇಷತೆಗಳು. ಭೂಯಾದ್ ಭೂಯೋಧಿ ಪದ್ಮ ಅಭಯರದ ತಪ್ತಕಾಪ್ತ ಸ್ವರಾಭಾಂ ರತ್ನೋಗಾಂ ಬದ್ಧಮೌಲಿ ವಿಮಲದ ದುಕುಲಾಂ ಅಥವಾ ಲೇಪನಾಢ್ಯಾಂ ನಾನಾ ಕಲ್ಪಾಭಿರಾಮಾಂ ಶ್ರುತಮತುರಮುಖಿ ಸರ್ವಗೀರ್ವಾಣವಂದ್ಯ ಪದ್ಮಾಕ್ಷಿ ಪದ್ಮನಾಭೋಂ ರಸಿಕವಸತಿ ಪದ್ಮಕಾಂ ಶ್ರೇಷೆನ್ನಃ ಎಂಬ ಧ್ಯಾನ ಪ್ರತಿಪಾದದಂತಹ ಮಹಾಲಕ್ಷ್ಮಿ. ಈ ವಿಶೇಷವಾಗಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಲಕ್ಷ್ಮಿಯ ಒಂದು ದೇವರ ಆರಾಧನೆ ಬೇರೆ ಯಾವ ಕಡೆಯಲ್ಲಿ ಇಲ್ಲ ಆಗಮ ಪ್ರಕಾರ. ಅಂತಹ ಏಕೈಕ ದೇವಸ್ಥಾನ ಅಂದರೆ ನಮ್ಮ ಉಭಯ ಜಿಲ್ಲೆಯಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರ ಮಾತ್ರ. ಅಂತಹ ಕ್ಷೇತ್ರದಲ್ಲಿ 1957ರಲ್ಲಿ ಪ್ರತಿಷ್ಠಾಪನೆ ಆಗಿ ಇಲ್ಲಿಯ ತನಕ ವಿಶೇಷ ರೀತಿಯ ಅನುಗ್ರಹವನ್ನು ಎಲ್ಲ ಭಕ್ತಾದಿಗಳಿಗೆ ಹಾಗೆಯೇ ನಂಬಿದಂತಹ ದಕ್ಷಿಣ ಮೊಗವೀರ ಸಮಾಜದ ಕುಲದೇವತೆಯಾಗಿ ಇಲ್ಲಿ ಆವಿರ್ಭೂತಳಾಗಿದ್ದಾಳೆ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜಿತನಯ. ಅವಳು ಆ ಸಮುದ್ರ ಮಥನದಲ್ಲಿ ಮಥನ ಮಾಡುವಾಗ ಆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಬಂದು ಆ ವಿಷ್ಣುವನ್ನು ಮದುವೆ ಆದದ್ದು. ಅದೇ ರೀತಿಯಲ್ಲಿ ಈ ಸಮುದ್ರದಲ್ಲಿ ಕೆಲಸ ಮಾಡುವವರಿಗೆ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಕುಲದೇವತೆಯಾಗಿಯೂ ಕೂಡ ಅವಳು ನೆಲೆಸಿದ್ದಾಳೆ. ಅಂತಹ ಒಂದು ಅವರ ಗವೀರ ಸಮಾಜದವರು ಈ ಕ್ಷೇತ್ರವನ್ನು ದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಗಿನ ಕಾಲದಲ್ಲಿ ವಿಶೇಷ ರೀತಿಯ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಗಮೋಕ್ತ ಪ್ರಕಾರ ಪೂಜೆಗಳನ್ನು ನಡೆಸಲಿಕ್ಕೆ ಆದೇಶಿಸಿದ್ದಾರೆ ನಮ್ಮ ಗುರುಗಳು. ಹಾಗೆ ನಮ್ಮ ತಂದೆಯವರು ಕೂಡ ತುಂಬ ವರ್ಷದಿಂದ 50-60 ವರ್ಷಗಳಿಂದ ಪೂಜೆಯನ್ನು ಮಾಡಿದವರು. ಆನಂತರ ನಾವು ಈಗ ಅದರ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಆ ರೀತಿಯಲ್ಲಿ ಆ ದೇವರ ವಿಶೇಷವಾಗಿ ಇಲ್ಲಿ 11 ಪೂಜೆಗಳು ನಡೀತದೆ ಪ್ರತಿ ದಿವಸ. ಹೇಗೆಲ್ಲ? ಅದು ಬೆಳಿಗ್ಗೆ ಉಷಕಾಲ ಪೂಜೆ, ನಿರ್ಮಾಲಿ ವಿಸರ್ಜನೆ ಪೂಜೆ, ಉಷಕಾಲ ಪೂಜೆ, ಉದಯ ಪೂಜೆ ಅಂತ 3 ಪೂಜೆ ಆಗ್ತದೆ. ಆಮೇಲೆ ಪಂಚಗವ್ಯ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ, ನಿತ್ಯವೂ ಪಂಚಾಮೃತ ಅಭಿಷೇಕ. ಆನಂತರ ಕಲಶಾಭಿಷೇಕ. ಆನಂತರ ಕಲಶಾಭಿಷೇಕ ಮಾಡಿದ ನಂತರ ಮಧ್ಯಾಹ್ನ ಕಾಲದಲ್ಲಿ ಅಲಂಕಾರ ಪೂಜೆ. ಇಲ್ಲಿ ಅಲಂಕಾರ ಅಂದರೆ ದೇವರಿಗೆ ಬಹಳ ಪ್ರೀತಿ. ಅದರಲ್ಲಿ ಕೂಡ ಶುಕ್ರವಾರ ದಿವಸ ನಾವು ಪುಣುಗು, ಪಚ್ಚಕರ್ಪೂರ, ಕೇಸರಿ ಹಾಗೆ ಗೋರೋಚನ, ಶ್ರೀಗಂಧದಿಂದ ಮಾಡಿದಂತಹ ಆ ಗಂಧವನ್ನು ಮಾಡಿ ಮುಖಕ್ಕೆ ಅಲಂಕಾರ ಮಾಡುವುದಂದರೆ ಇಲ್ಲಿ ವೈಶಿಷ್ಟ್ಯತೆ. ಆ ರೀತಿಯಲ್ಲಿ ಅಲಂಕಾರ ಪೂಜೆ ಮಾಡಿ ತದನಂತರ ಸಹಸ್ರನಾಮ ಪೂಜೆ, ಆ ನಂತರ ಮಹಾಪೂಜೆ. ಅದು ಆ ದಿವಸ ಮಧ್ಯಾಹ್ನದವರೆಗೆ ಮುಗಿಯಿತು. ಸಾಯಂಕಾಲ ಪುನಃ ಆರಾಧನಾ ಪೂಜೆ ಅಂತ ದೀಪ ಹಚ್ಚಿ ದೇವರಿಗೆ ಆರಾಧನಾ ಪೂಜೆ ಮಾಡುವಂಥದ್ದು. ಬೇರೆ ಬೇರೆ ಪಾರಾಯಣದಿಂದ ಮೂಲ ಅರ್ಚನೆಗಳೆಲ್ಲ ಮಾಡಿ ಆ ಪೂಜೆಯನ್ನು ಮಾಡಿ ಆನಂತರ ರಾತ್ರಿ ಪೂಜೆ, ಆನಂತರ ಏಕಾಂತ ಸೇವೆ. ಅದು ಆದ ನಂತರ ಆ ದಿವಸದ್ದು ಮುಗಿಯಿತು. ಈ ರೀತಿಯಲ್ಲಿ 11 ಪೂಜೆಗಳು ದಿವಸಗಳು ನಡೀತದೆ. ಅದಕ್ಕೆ ಬೇಕಾದಂಥ ನೈವೇದ್ಯಗಳು ಬೇರೆ ಬೇರೆ ಪೂಜೆಗೆ ಬೇರೆ ಬೇರೆ ನೈವೇದ್ಯಗಳ ಸಮರ್ಪಣೆ ಎಲ್ಲ ಉಂಟು. ಆನಂತರ ಶುಕ್ರವಾರ ದಿವಸ ವಿಶೇಷ ರೀತಿಯ ದೇವರಿಗೆ ತೈಲಾಭ್ಯಂಗ, ಪನ್ನೀರು ಬೆರೆಸಿದ ಗಂಧದ ಎಣ್ಣೆಯಲ್ಲಿ ದೇವರಿಗೆ ಅಭ್ಯಂಗ ಮಾಡತಕ್ಕಂಥ ಒಂದು ವಿಶೇಷ ರೀತಿಯ ಪೂಜೆ ಬೆಳಿಗ್ಗೆ. ಆ ಪೂಜೆ ಆದ ನಂತರ ಮಧ್ಯಾಹ್ನ ಕಾಲದಲ್ಲಿ ದೇವರಿಗೆ ಮಹಾಪೂಜೆಯಾಗಿ ಸಾಯಂಕಾಲ ರಾತ್ರಿ ರಂಗಪೂಜೆ. ಪ್ರತಿ ಶುಕ್ರವಾರ ಕೂಡ ಪಂಚಗಾಜ್ಯ ನೈವೇದ್ಯ ಮಾಡಿ ದೇವರಿಗೆ ರಂಗಪೂಜೆ ಮಾಡುವಂತಕ್ಕಂತಹ ಒಂದು ಬಂದಿದೆ. ಅದನ್ನು ಇಲ್ಲಿ ನಾವು ಮಾಡ್ತೇವೆ. ಆನಂತರ ಭಕ್ತಾದಿಗಳ ವಿಶೇಷ ರೀತಿಯ ಸೇವೆಗಳು ನಡೀತದೆ. ಹೂವಿನ ಪೂಜೆ, ಕುಂಕುಮಾರ್ಚನೆ ಇತ್ಯಾದಿಗಳೆಲ್ಲ ಸಂಪೂರ್ಣ ಅಲಂಕಾರ ಅಂತ. ಇಲ್ಲಿ ಅಲಂಕಾರ ಅಂದರೆ ದೇವರಿಗೆ ಬಹಳ ಪ್ರೀತಿ. ಅದು ಕೂಡ ವಿಶೇಷ ರೀತಿಯಲ್ಲಿ ಶುಕ್ರವಾರ ದಿವಸ ಮಹಾಪೂರ್ಣ ಅಲಂಕಾರ ಪೂಜೆಯನ್ನು ಸೇವೆ ಕೊಟ್ಟು ದೇವರಿಗೆ ದೇವರ ಅನುಗ್ರಹ ಪಡೆದುಕೊಂಡು ಬಂದವರು ತುಂಬ ಬಂದಿದ್ದಾರೆ. ಆಮೇಲೆ ಇಲ್ಲಿ ಈ ಸಂತಾನ ಅಪೇಕ್ಷೆಗೆ ಬಂದು ತುಲಾಭಾರ ಅದಕ್ಕೆ ಹೇಳಿದುಕೊಂಡವರಿಗೆ ಸಂತಾನ ಆಗುವಂಥ ಇದು ಉಂಟು. ಹಾಗೆ ಅವರವರ ಏನೇನು ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅದನ್ನೆಲ್ಲ ಈ ಕ್ಷೇತ್ರ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಅದರ ಪಕ್ಕದಲ್ಲಿಯೇ ಭದ್ರಗಾಳಿ. ಇದು ಇಲ್ಲಿ ಕೂಡ ಭದ್ರಗಾಳಿ ಸನ್ನಿಧಾನದಲ್ಲಿ ಕೂಡ 3 ಹೊತ್ತು ಪೂಜೆ. ಅಲ್ಲಿ ಪ್ರತಿ ಶುಕ್ರವಾರ ಕೂಡ ದರ್ಶನ ಸೇವೆ ಅಂತ ಉಂಟು. ಅದು
ಈ ಬಂದ ಭಕ್ತಾದಿಗಳ ಅವರ ಕಷ್ಟ ಅದನ್ನೆಲ್ಲ ದೇವರಲ್ಲಿ ನಿವೇದನೆ ಮಾಡಿಕೊಂಡು ಅದಕ್ಕೆ ಪರಿಹಾರ ರೂಪದಲ್ಲಿ ವಾಕ್ಯ ಹೇಳಿ ಅವರ ಇಷ್ಟಾರ್ಥ ಸಿದ್ಧಿಯಾಗುವುದಕ್ಕಂತಹ ಒಂದು ವಿಶೇಷ ರೀತಿಯ ಆವೇಶದಲ್ಲಿ ಬಂದು ಭದ್ರಕಾಳಿ ದರ್ಶನ ಪಾತ್ರಿ ಮುಖಾಂತರದಲ್ಲಿ ಅಭಯ ಪ್ರಸಾದವನ್ನು ಪಡ್ಕೊಳ್ಳುವಂಥದ್ದು ಸಂಪ್ರದಾಯ ಹಿಂದಿನಿಂದಲೂ ಇದೆ. ಮಹಾಗಣಪತಿ ಆಮೇಲೆ ಮಹಾಗಣಪತಿ ಕೂಡ ನಿತ್ಯವೂ ಪೂಜೆ, ವಿಶೇಷ ಪೂಜೆಗಳು ನಡೀತದೆ. ಮಹಾಚೌತಿ ದಿವಸ ಗಣಪತಿ ಯಾಗ ಇದೆಲ್ಲ ಆಗ್ತಾ ಉಂಟು. ಹಾಗೆ ಇನ್ನು ವಾರ್ಷಿಕ ವರ್ಧಂತಿ ಉತ್ಸವ, ಪ್ರತಿಷ್ಠಾ ವರ್ಧಂತಿ ಉತ್ಸವ, ಹಾಗೆ ವಾರ್ಷಿಕ ಉತ್ಸವ ಈ ಯಾವ ಸಮಯದಲ್ಲಿ? ಸಾಧಾರಣ ಸುಗ್ಗಿಯ ಹುಣ್ಣಿಮೆ ಸಮಯದಲ್ಲಿ ಧ್ವಜಾರೋಹಣ, ರಾತ್ರಿ ಹುಣ್ಣಿಮೆ ದಿವಸ ಧ್ವಜಾರೋಹಣ ಆಗಿ 3ನೇ ದಿವಸದಲ್ಲಿ ಮಹಾರಥೋತ್ಸವ. ಆ ಮಹಾರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಅನ್ನದಾನ, ಮಧ್ಯಾಹ್ನ ರಥಾರೋಹಣ, ಮಹಾಲಕ್ಷ್ಮಿಯ ರಥೋತ್ಸವ ನಡೆಯುವಂಥದ್ದು. ರಾತ್ರಿ ಕಾಲದಲ್ಲಿ ಕೂಡ ವಿಶೇಷ ರೀತಿಯ ದೇವರಿಗೆ ಉತ್ಸವ, ಬಲಿ ಉತ್ಸವಗಳೆಲ್ಲ ನಡೀತದೆ. ಇದು ವಾರ್ಷಿಕ ಉತ್ಸವ. ಇನ್ನು ಪಂಚಪರ್ವ ಪೂಜೆಗಳೆಲ್ಲ ನಡೀತದೆ. ಈ ಸಂಕ್ರಮಣ ದಿವಸ ಪೂಜೆ, ಆಮೇಲೆ ಮಹಾಚೌತಿ ದಿವಸ ಗಣಪತಿ ಯಾಗ, ಹಾಗೆ ಈ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಸುಮಂಗಲಿಯರು, ಎಲ್ಲರೂ ಭಕ್ತಾದಿಗಳು ಸೇರಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸನ್ನಿಧಾನ ಇರುವುದರಿಂದ ಇಲ್ಲಿ ವರಮಹಾಲಕ್ಷ್ಮಿಯ ವೃತ, ಕಲ್ಪೋಕ್ತ ಪೂಜೆ ಮಾಡಿ ಅನ್ನದಾನ ಎಲ್ಲ ಮಾಡೋದಕ್ಕಂಥ ಸಂಪ್ರದಾಯ ಕೂಡ ಬಂದಿದೆ. ಹೌದು. ಅದೇ ರೀತಿಯಾಗಿ ಬಹಳ ಖುಷಿ ಆಗುವಂಥದ್ದು ಆ ತಾಯಿಯನ್ನು ನೋಡುವಾಗ ಅಂತೇಳಿ ಆ ತಾಯಿಯ ಬಗ್ಗೆ, ಅದೇ ರೀತಿಯಾಗಿ ಆ ತಾಯಿಯ ಮೂರ್ತಿ ಪ್ರಭಾವಳಿಯ ವಿಷಯದಲ್ಲಿ ಇಲ್ಲಿ ವಿಶೇಷವಾಗಿ ಧ್ಯಾನ ಪ್ರಕಾರ ಅವಳು ಆ ಬೆಳ್ದಾವರೆಯಲ್ಲಿ ನಿಂತುಕೊಂಡಂತಹ ಆಕೆ. ಆ ಬೆಳ್ದಾವರೆಯಲ್ಲಿ ನಿಂತುಕೊಂಡು 4 ಕೈಗಳಲ್ಲಿ ಶಂಖ ಚಕ್ರ, ಆಮೇಲೆ ಅಭಯವರದ ಹಸ್ತಗಳು, ಅದರಲ್ಲಿ ಕೂಡ ಸೂಕ್ಷ್ಮ ರೂಪದಲ್ಲಿ 2 ಪದ್ಮಗಳು ಉಂಟು. ಅಂತಹ ಒಂದು ಭಂಗಿಯಲ್ಲಿ ನಿಂತು ಭಕ್ತರ ಇಷ್ಟಾರ್ಥ ಸಿದ್ಧಿ ಆಗ್ಲಿಕ್ಕೋಸ್ಕರ ಅವಳು ನೆಲೆದಿಂತ ಸ್ಥಳ. ಅದರಲ್ಲಿ ಕೂಡ ವಿಶೇಷವಾಗಿ ಮೊನ್ನೆ ಇತ್ಲಾಗೆ 2 ವರ್ಷಗಳ ಹಿಂದೆ ಅತ್ಯಂತ ವೈಭವದಿಂದ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಆಗಿ ನಿರ್ಮಾಣಗೊಂಡಿದೆ. ಈ ಒಂದು ದೇವರ ಗರ್ಭಗುಡಿ ಎಲ್ಲ ಶಿಲಾಮಯ ಗರ್ಭಗುಡಿಯಲ್ಲಿ ಅವಳನ್ನು ಪ್ರತಿಷ್ಠಾಪನೆ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ, ಪ್ರತಿಷ್ಠೆ ಉತ್ಸವಗಳೆಲ್ಲ ನಡೆದಿದೆ. ಅದರಲ್ಲಿ ಕೂಡ ಭಕ್ತರ ಒಂದು ವಿಶೇಷ ರೀತಿಯ ಪ್ರಾರ್ಥನೆ ಸಲುವಾಗಿ ದೇವರಿಗೆ ಚಿನ್ನದ ಬಾಗಿಲು ಸಮರ್ಪಣೆ ಮಾಡಿದ್ದಾರೆ. ಭುವನೇಂದ್ರ ಕಿದಿಯವರಂತವರು ಅವರು ದೇವರಿಗೆ ಆ ಚಿನ್ನದ ಬಾಗಿಲು, ಹಾಗೆ ಬೇರೆ ಬೇರೆ ಭಕ್ತಾದಿಗಳ ಸೇವೆಯಿಂದ ಬೆಳ್ಳಿಯ ಬಾಗಿಲುಗಳೆಲ್ಲ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಚಿನ್ನದ ಪ್ರಭಾವಳಿ ಸಹ ಉಂಟು, ಅದು ನವರಾತ್ರಿಯಲ್ಲಿ ಇಡ್ತೇವೆ. ಅದು ಅಲ್ಲದೆ ಆ ಮತ್ಸ್ಯ ಸಮೃದ್ಧಿ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದಲ್ಲಿ ಅವರು ಮತ್ಸ್ಯ ಸಮೃದ್ಧಿಯ ಉದ್ದೇಶವಾಗಿ ಚಿನ್ನದ ಮತ್ಸ್ಯಹಾರ, ತುಂಬ ಬೇರೆ ಬೇರೆ ವಿಧದ ಚಿನ್ನದ ಹಾರಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಇದಕ್ಕೆಲ್ಲ ವಿಶೇಷವಾಗಿ ಜಿ ಶಂಕರ್ ಅವರು ತನ್ನ ಸರ್ವಸ್ವವನ್ನೇ ದೇವರಿಗೆ ಅರ್ಪಣೆ ಮಾಡಿ ಎಲ್ಲ ಲೋಕ ಕಲ್ಯಾಣ ಆಗಬೇಕು, ಸಮಾಜ ವೃದ್ಧಿ ಆಗಬೇಕು, ಸಮಾಜದವರಿಗೆ ಎಲ್ಲರಿಗೂ ಕೂಡ ಒಂದು ದೇವರ ಅನುಗ್ರಹ ಸಿಗಬೇಕಂತೇಳಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅವರು ದಸರಾ ಉತ್ಸವವನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ 2 ವರ್ಷಗಳಿಂದ. ಅದರಿಂದ ದಸರಾ ಉತ್ಸವದಲ್ಲಿ 9 ದಿವಸಗಳು 9 ದೇವರ ವಿಶೇಷ ರೀತಿಯ ನವರಾತ್ರಿ ಕಾಲದಲ್ಲಿ 9 ಅಲಂಕಾರಗಳು ನಾವು ಇಲ್ಲಿ ಮಾಡ್ತೇವೆ. ಹಾಗೆ 9 ಅಲಂಕಾರ ಮಾಡಿ ರಾತ್ರಿ ಕಾಲದಲ್ಲಿ ಕಲ್ಪೋಕ್ತ ಪೂಜೆ ಉಂಟು, ಬ್ರಾಹ್ಮಣ ಸುವಾಸನೆ ಆರಾಧನೆ, ಇದನ್ನೆಲ್ಲ ಅನಾದಿ ಕಾಲದಿಂದ ಬಂದಿದೆ. ಈ ಜಿ ಶಂಕರ ನೇತೃತ್ವದಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ದಸರಾ ಉತ್ಸವ ಇಲ್ಲಿ ಆಗಬೇಕು, ಇಲ್ಲಿಯ ಜನರಿಗೆಲ್ಲ ದಸರಾ ಉತ್ಸವ ನೋಡಬೇಕು ಅಂತ ಒಂದು ದೊಡ್ಡ ಸಂಕಲ್ಪ ಇಟ್ಟು ಆ ದಸರಾ ಉತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ 9 ನವದುರ್ಗೆರೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡಿ ವೈಭವದಿಂದ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಮಾಡಿ ಸಾಯಂಕಾಲದಲ್ಲಿ ಎಲ್ಲರಿಗೂ ಕೂಡ ದೇವರ ಅತ್ಯಂತ ನಿಕಟವಾಗಿ ಸಂಪರ್ಕ ಬರಬೇಕು, ಅವರ ಸುಮಂಗಲಿಗೆ ಸೌಭಾಗ್ಯ ಪ್ರಾಪ್ತಿ ಆಗಬೇಕು ಅಂತೇಳಿ ಸಹಸ್ರ ಕುಂಕುಮಾರ್ಚನೆ, ಲಕ್ಷ ಕುಂಕುಮಾರ್ಚನೆ. ನನ್ನ ಹೆಸರು ಸುಗುಣೇಶ್ ಕರ್ಕೇರ್ ಅಂತ. ಇಲ್ಲಿ ನಾಗಪಟ್ಟಣ ಮಹಿಳಾ ಸಂಘದ ಅಧ್ಯಕ್ಷನಾಗಿ, ಒಕ್ಕೂಟದ ಅಧ್ಯಕ್ಷೆಯಾಗಿದ್ದೇನೆ. ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಗೆ ನಾನು ಸಾಧಾರಣ 25 ವರ್ಷದಿಂದ ಬರ್ತಾ ಇದ್ದೇನೆ. ಇಲ್ಲಿ ಆಸ್ಪಾಸ್, ಇಲ್ಲಿ ಹತ್ತಿರ ಮೂಳೂರಿನ ಹತ್ತಿರ.
ಹಾಗಾಗಿ ದಸರಾ ಟೈಮ್ ಮುಂಚೆ ತುಂಬ ಹಳೆಯ ದೇವಸ್ಥಾನ ಇತ್ತು. ಈಗ ಅದು 3-4 ವರ್ಷ ಆಯಿತು ಜೀರ್ಣೋದ್ಧಾರ ಆಗಿ. ತುಂಬ ಅದ್ಭುತ. ಇಲ್ಲಿ ಕೇಳಿದರೆ ಎಲ್ಲರಿಗೂ ದೇವಿಯನ್ನು ನೋಡುವಾಗ ಕಣ್ಣು ತುಂಬಿ ಬರ್ತದೆ, ಅಷ್ಟು ಅದ್ಭುತವಾಗಿದೆ. ಹಾಗೆಯೇ ಇಲ್ಲಿ ದಸರಾಕ್ಕೆ ನಿತ್ಯ ಕುಂಕುಮಾರ್ಚನೆ ನಡೀತದೆ. 9 ದಿವಸ ಕೂಡ ಮಹಿಳೆಯರಿಂದ ಸಾಮೂಹಿಕ ನಿತ್ಯ ಕುಂಕುಮಾರ್ಚನೆ ನಡೆದು ಒಳ್ಳೆಯ ರೀತಿಯಿಂದ ಬರ್ತಾ ಇದೆ. ನಮ್ಮ ಇಲ್ಲಿ ಡಾಕ್ಟರ್ ನಾಡೋಜ ಜಿ ಶಂಕರ್ನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೆದು ಬರ್ತಾ ಇದೆ. ಕುಂಕುಮಾರ್ಚನೆಯಲ್ಲಿ ನಾವೇ ಭಟ್ನವರು ಶ್ಲೋಕ ಹೇಳ್ತಾ ಇದ್ದಾರೆ, ನಾವು ಅದನ್ನು ಅರ್ಚನೆ ಮಾಡ್ತೇವೆ. ನಮಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಮಹಿಳೆಯರು ಸೇರಿ ಅವರು ಶ್ಲೋಕ ಹೇಳಿದಾಗೆ ನಾವು ಅರ್ಚನೆ ಮಾಡ್ತಾ ಇರ್ತೇವೆ. ಹಾಗೆ ನಿತ್ಯ 9 ದಿವಸ ಕೂಡ ಕುಂಕುಮಾರ್ಚನೆ ನಡೀತಾ ಇದೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಸಂಪೂರ್ಣವಾಗಿ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗಿರುವಂಥ ಹಲವಾರು ರೀತಿಯಾಗಿರುವಂಥ ವ್ಯಕ್ತಿಗಳು ಕಾಣ್ತಾ ಹೋಗ್ತೇವೆ. ಆಗಲೇ ಗಮನಿಸ್ತಾ ಹೋದಾಗೆ ಡಾಕ್ಟರ್ ಜಿ ಶಂಕರ್ ಅವರು ಇರ್ಬೋದು, ಅದೇ ರೀತಿಯಾಗಿ ಜಯಶ್ರೀ ಕೋಟ್ಯಾನ್ ಇರ್ಬೋದು, ಅದೇ ರೀತಿಯಾಗಿ ಹಲವಾರು ರೀತಿಯಾಗಿರುವಂತಹ ದಾನಿಗಳು ಈ ಕ್ಷೇತ್ರಕ್ಕೆ ತನ್ನ ರೀತಿಯಾಗಿರುವಂಥ ತನು ಮನ ಧನಗಳನ್ನು ನೀಡುವ ಮೂಲಕವಾಗಿ ಅದ್ಭುತವಾಗಿ ಕ್ಷೇತ್ರ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾದರೆ ಅವರ ಈ ಒಂದು ನೀಡಿರುವಂತಹ ದಾನಗಳಿಂದ ಯಾವ ರೀತಿಯಾಗಿ ದೇವಸ್ಥಾನ ಕಂಗೊಳಿಸ್ತಾ ಇದೆ, ಅದರೊಟ್ಟಿಗೆ ಅವರಿಗೆ ಕೃತಜ್ಞತೆಯನ್ನು ತಿಳಿಸುವಂಥ ವಿಶಿಷ್ಟವಾಗಿರುವಂಥ ಕ್ಷಣ. ಯಾಕಂತ ಹೇಳಿದರೆ ಪ್ರತಿಯೊಬ್ಬನೂ ಕೂಡ ತನ್ನ ದೇವಿ ತನ್ನ ದೇವರು ಚೆಂದ ಕಾಣಬೇಕು ಅಂತ ಹೇಳೋ ದೃಷ್ಟಿಯಿಂದ ಎಲ್ಲ ರೀತಿಯ ಸೇವೆ ಮಾಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಈ ಒಂದು ಕ್ಷೇತ್ರದ ಪ್ರಬಂಧಕರಾಗಿರುವಂಥ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಸತೀಶ್ ಅಮೀನ್ ಪಡುಕೆರೆಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ತೆ. ಬಹಳ ಸಂತೋಷ ಆಗುವಂಥ ಪ್ರತಿಯೊಬ್ಬರ ಮಾತುಗಳಲ್ಲಿ ಕೇಳುವಂಥದ್ದು ಡಾಕ್ಟರ್ ಜಿ ಶಂಕರ್ ಅವರ ಮಾತುಗಳು. ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಹೇಗಿದೆ? ನನಗೆ ಗೊತ್ತಿರೋ ಮಟ್ಟಿಗೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಪರಿಕಲ್ಪನೆ ಕಂಡವರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು. ಈ ದೇವಸ್ಥಾನ ಹೀಗೆ ಇರಬೇಕು, ಅದರ ರೂಪುರೇಷೆಗಳು ಹೀಗೆ ಇರಬೇಕು. ಮತ್ತು ಈ ಒಂದು ದೇವಸ್ಥಾನ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಬಾರ್ದು. ಎಲ್ಲ ಭಕ್ತರು, ಎಲ್ಲ ಸಮಾಜದ ಭಕ್ತರು ಕೂಡ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದು ಪುನೀತರಾಗಬೇಕು ಅನ್ನೋ ದೃಷ್ಟಿಯಲ್ಲಿ, ಆ ಒಂದು ಹಿನ್ನೆಲೆಯಲ್ಲಿ ಒಂದು ದೂರದೃಷ್ಟಿತನದಿಂದ ದೇವಸ್ಥಾನ ನಿರ್ಮಾಣ ಆಗಿದೆ. ನೀವೆಲ್ಲ ಕೇಳಿರ್ಬೋದು, ನೋಡಿರ್ಬೋದು. ಕೇರಳದ ಕಡೆಯಲ್ಲಿ ವಾಸ್ತುಶಿಲ್ಪ ಇದೆ, ಹೊಯ್ಸಳ ಆ ಕಡೆಯ ವಾಸ್ತುಶಿಲ್ಪ ಕೂಡ ಒಟ್ಟಾಗಿ ಎರಡೂ ಕೂಡ ಸಮ್ಮಿಲನಗೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ಇಲ್ಲಿ ಸಾನ್ನಿಧ್ಯ ನಿರ್ಮಾಣ ಆಗಿದೆ. ಬಹುಶಃ ನಾವೆಲ್ಲ ದಿನನಿತ್ಯ ಇಲ್ಲೇ ಇರ್ತೇವೆ, ದೇಶ ವಿದೇಶಗಳ ಜನ ಬರ್ತಾರೆ. ಅವ್ರ ಮಾತು ಹೇಳುವಂಥ ಮಾತದ್ದು ಒಂದೇ, ಅಂಥ ದೇವಸ್ಥಾನ ನಾವು ಎಲ್ಲೂ ನೋಡಿಲ್ಲ. ಅಷ್ಟು ಅದರಲ್ಲಿ ಕೂಡ ಇಷ್ಟು ಕ್ಲೀನ್ ಆಗಿರುವಂಥ ದೇವಸ್ಥಾನವನ್ನು ನಾವು ಅದು ಹೇಗೆ ನೀವು ಕ್ಲೀನ್ ಇಟ್ಕೊಳ್ತೀರಿ, ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ನಮ್ಮ ಹತ್ರ ಕೇಳ್ತೀವಿ. ನಾವು ಖಂಡಿತವಾಗಿ ಅವರಿಗೆಲ್ಲ ಹೇಳ್ತೇವೆ. ಇದೆಲ್ಲ ಸಾಧ್ಯವಾಗಿರುವಂಥದ್ದು ಆ ದೇವರ ದಯೆಯಿಂದ, ಮನುಷ್ಯನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೂಡ ಜೀರ್ಣೋದ್ಧಾರ ಆಗಲಿಕ್ಕೆ ಆ ತಾಯಿ ಜಿ ಶಂಕರ್ ಅವರಿಗೆ ಪ್ರೇರಣೆ ಕೊಟ್ಟು ತನ್ಮೂಲಕ ದಕ್ಷಿಣ ಮಗುವಿನ ಮಾಜಿ ಸಂಘ ಅಧ್ಯಕ್ಷರ ಜಯಸಿ ಕೋಟಿ ನೇತೃತ್ವದಲ್ಲಿ ದೊಡ್ಡ ಒಂದು ಯೋಜನೆಗೆ ನಾವು ಕನಸು ಕಂಡಿದ್ದೀವಿ. ಬೇರೆ ಬೇರೆ ರೀತಿಯ ಕೊಡುಗೆಗಳು ಅಂತ ಹೇಳಿದ ಕೂಡಲೇ ಯಾರನ್ನೆಲ್ಲ ಸ್ಮರಿಸ್ಬೋದು? ಮೊದಲಾಗಿ ನಾವು ಸರ್ಕಾರಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಹಲವಾರು ಮಟ್ಟದ ದೊಡ್ಡ ಮಟ್ಟ ಸಹಾಯಕ ಅವರಿಂದ ಬಂದಿದೆ. ಮತ್ತು ನಮ್ಮ ಮೀನುಗಾರ ಸಮಾಜ ಬಾಂಧವರು, ಮೀನುಗಾರ ಸಮಾಜವು ತಮ್ಮ ಶಕ್ತಿ ಮೀರಿ ಈ ದೇವಸ್ಥಾನಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಅನೇಕರು ಒಬ್ಬರನ್ನ ಹೆಸರು ಹೇಳಲಿಕ್ಕೆ ನಾವು ಅದನ್ನು ಹೇಗೆ ಹೇಳುವಂಥ ಅರ್ಥನೇ ಆಗೋದು. ಹಾಗಾಗಿ ನಾವು 35 ಕೋಟಿಯನ್ನು ಜಿ ಶಂಕರ್ ನೇತೃತ್ವದಲ್ಲಿ ಜಯಸಿ ಕೋಟ್ಯಾನವರ ಒಂದು ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಇಲ್ಲೊಂದು ಈ ಕ್ಷೇತ್ರ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಹಗಲಿರುಳು ಶ್ರಮಿಸಿ ಏನೆಲ್ಲ ಇಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ, ಈ ಎಲ್ಲರ ಒಂದು ಕ್ರೆಡಿಟ್ ಏನಿದೆ ಅದು ಎಲ್ರಿಗೂ ಸಲ್ಲಿಸ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸ್ವತಃ ಕೈಯಲ್ಲಿ ದುಡ್ಡು ಹಾಕಿಕೊಂಡು ಸರ್ಕಾರದಿಂದ ಹಣ ಬೆಳೆಸ್ಕೊಂಡು ಈ ಸಮಾಜವನ್ನು ಒಗ್ಗೂಡಿಸುವಂಥ ನೇತೃತ್ವ ವಹಿಸಿಕೊಂಡು ಹಗಲಿರುಳು ಉಪವಾಸ ಬಿದ್ದು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಈ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಇಲ್ಲಿ ವಿಶೇಷವಾಗಿ ಸಾನ್ನಿಧ್ಯ ವೃದ್ಧಿಯಾಗಬೇಕು, ಸಾನ್ನಿಧ್ಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ವಿಶೇಷ ಸವಲತ್ತುಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತು ದೂರದಿಂದ ಬರುವವರು ಪ್ರತಿದಿನ ಇಲ್ಲಿ
ಅನ್ನದಾನ ಮಾಡಿದ ಮೂಲಕ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಅದೇ ರೀತಿ ಪ್ರತಿದಿನ ಭಜನೆ ಆಗಬೇಕು, ಆ ಸಾನ್ನಿಧ್ಯ ವೃದ್ಧಿ ಆಗ್ತದೆ ದೃಷ್ಟಿಯಲ್ಲಿ ನಿತ್ಯ ನಿರಂತರ ಅನ್ನದಾನ ಆಗ್ತಾ ಇದೆ, ನಿತ್ಯ ನಿರಂತರ ಭಜನೆ ಆಗ್ತಾ ಇದೆ. ಅದೇ ದೃಷ್ಟಿ ಇನ್ನಷ್ಟು ಈ ದೇವಸ್ಥಾನ ಇನ್ನಷ್ಟು ಲೋಕಪ್ರಿಯಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ, ಇನ್ನಷ್ಟು ಭಕ್ತರಿಗೆ ತಾಯಿಯ ದರ್ಶನ ಆಗಬೇಕು, ತಾಯಿಯ ಕೃಪೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ದಸರಾ ಉತ್ಸವವನ್ನು ಆರಂಭ ಮಾಡಿದ್ದೇವೆ. ನಾನು ಒಂದು ಮಾತನ್ನು ಹೇಳಲೇಬೇಕು. ಈ ದಸರಾ ಉತ್ಸವ ಆರಂಭ ಆಗಿದ್ದು ನಮ್ಮ ಜೀರ್ಣೋದ್ಧಾರ ಆದಮೇಲೆ. ಜೀರ್ಣೋದ್ಧಾರ ಆದಮೇಲೆ ಜಿ ಶಂಕರ್ ಅವರು ಒಂದ್ಸಲ ನಮ್ಮ ಹತ್ರ ಎಲ್ಲ ಕಮಿಟಿ ಇರುತ್ತೆ ಹೇಳ್ತಾರೆ, ನಾವು ಈಗ ಜೀರ್ಣೋದ್ಧಾರ ಮುಗಿಯಿತು, ದಸರಾ ಮಾಡುವ ಅಂತ ಹೇಳ್ತಾರೆ. ಎಲ್ರಿಗೊಂದ್ಸಲ ಹೆದರಿಕೆ ಆಗ್ತದೆ. ಅಂದರೆ ಮೊನ್ನೆ ನಾವು 45-50 ಕೋಟಿ ಒಟ್ಟು ಮಾಡಿ ಇನ್ನೊಂದು ಇಷ್ಟು ದೊಡ್ಡ ಬಜೆಟ್ನ ಉತ್ಸವ ಮಾಡೋದು ಅಂದರೆ ನಮಗೆ ಕಠಿಣ ಕಷ್ಟ ಆಗ್ಬೋದು ಅಂತೇಳಿ ಸ್ವಲ್ಪ ನಮ್ಮ ಸಮಾಜದವರು ಭಯಪಟ್ಟರು. ಆದರೆ ಜಿ ಶಂಕರ್ ಅವರು ಹೇಳಿದರು, ಇಲ್ಲ ನಾವು ಪ್ರಯತ್ನ ಮಾಡುವ, ತಾಯಿಯ ಮೇಲೆ ಭಾರ ಹಾಕಿ ನಾವು ಮಾಡುವ, ಖಂಡಿತವಾಗ್ಲೂ ಯಶಸ್ವಿ ಆಗ್ತೇವೆ ಅಂತೇಳಿ ದೃಷ್ಟಿಯಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಯಶಸ್ಸಾಗಿದೆ. ದೇಶ ವಿದೇಶಗಳನ್ನು ಮೆಚ್ಚುಗೆ ಕೂಡ ಗಳಿಸಿದೆ. ನಾವು ಅದರಲ್ಲಿ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಅದು ವಿಶೇಷವಾಗಿ ಅಧ್ಯಕ್ಷರು ಹೇಳಿದಾಗೆ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಪರಿಕಲ್ಪನೆಯನ್ನು ಕಂಡವರೇ ನಾವು ಡಾಕ್ಟರ್ ಜಿ ಶಂಕರ್ ಅವರು. ಪ್ರಥಮ ದಸರಾ ಇರ್ಬೋದು, ಇವತ್ತಿನ ದಸರಾ ಇರ್ಬೋದು, ಒಂದು ಸಣ್ಣ ಊಟದ ತಟ್ಟೆಯಿಂದ ಹಿಡಿದು ದೇವರದ ಮೂರ್ತಿ ನಾವು ಇಲ್ಲಿ ತಲೆಸ್ತಂಭ ಮಾಡ್ತೇವೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಸೂಚನೆ ಮಾಡಿದವರೇ ನಾಡೋಜ ಜಿ ಶಂಕರ್ ಅವರು. ಹಾಗಾಗಿ ಹೊರ ದೂರದೃಷ್ಟಿತ್ವದಿಂದ ಈ ಕ್ಷೇತ್ರ ಇನ್ನಷ್ಟು ಬೆಳಗ್ತದೆ. ಈಗಾಗಲೇ ನಾವು ನಿತ್ಯ ಅನ್ನದಾನಕ್ಕಾಗಿ ವಿಶೇಷವಾದಂಥ ಅನ್ನದಾನದ ಕಟ್ಟಡವನ್ನು ಮಾಡ್ಕೊಂಡಿದ್ದೇವೆ. ದೂರದ ಊರಿಂದ ಬರುವಂಥ ಇಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಬೇಕಾಗಿ ಒಂದು 25 ರೂಮ್ಗಳ ಒಂದು ಅತಿಥಿ ಗೃಹ ಕೂಡ ಮಾಡಿಕೊಂಡಿದ್ದೇವೆ. ಅದೇ ರೀತಿ ನಿಮ್ಗೆ ಹಾಸ್ಟೆಲ್ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ. ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ. ಬಹಳ ಸುಂದರವಾಗಿರುವಂಥ ಈ ಕ್ಷೇತ್ರದಲ್ಲಿ ಸಮಾಜದ ಹಣ ಸಮಾಜಕ್ಕೆ ತಾಯಿಗೆ ನೀಡಿದ ಹಣ ಅದು ಮಕ್ಕಳಿಗೆ ನೀಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಹಲವಾರು ರೀತಿಯಾಗಿರುವಂಥ ಅತಿಥಿ ಗೃಹ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ಪ್ರತಿಯೊಂದು ಸಮಾಜದ ಬಾಂಧವರಿಗೆ ಪ್ರತಿಯೊಬ್ಬ ಸಾರ್ವಜನಿಕ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಇಟ್ಟಿರುವಂತಹ ಬಹಳ ಸುಂದರವಾಗಿರುವಂಥ ಕ್ಷೇತ್ರದ ಸಂಪೂರ್ಣವಾದಂಥ ಮಾಹಿತಿಯನ್ನು ಗಮನಿಸ್ತಾ ಬಂದೆವು. ಇಷ್ಟು ಮಾಹಿತಿ ನೀಡಿದ್ದಕ್ಕಾಗಿ, ಹಲವಾರು ರೀತಿಯ ಕೊಡುಗೆ ನೀಡಿದಂತಹ ವ್ಯಕ್ತಿಗಳನ್ನು ಸ್ಮರಣೆ ಮಾಡಿದ್ದಕ್ಕಾಗಿ ಬಹಳ ಸಂತೋಷದಿಂದ ವಂದನೆಗಳು. ನಾರಾಯಣ ಶೇಖರ್ ಕೇರ ಪಡುಬಿದ್ರೆಯಿಂದ ಬರ್ತಾ ಇದ್ದೇನೆ. ಯಾವಾಗಲೂ ಬರ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ನಿತ್ಯ ನಡೆಯುವ ಅನ್ನದಾನ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿರುವುದು. ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ಇಲ್ಲಿಯ ವೈಶಿಷ್ಟ್ಯಗಳು ಬೇರೆ ಬೇರೆ ರೀತಿಯ ಆಗಿ ಇಲ್ಲಿ ಮೂಡಿ ಬರ್ತಾ ಉಂಟು. ಹಾಗೆ ಎಲ್ರಿಗೂ ಇದೊಂದು ಪ್ರವಾಸಿ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಇದು ಈಗಲೂ ಆಗ್ತಾ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಪ್ರವಾಸಿ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ ಬೆಳೆಯುವಂಥ ಸಾಧ್ಯತೆಯ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಉಂಟು. ಪ್ರತಿಯೊಬ್ಬ ಬರುವಂತಹ ಭಕ್ತಾದಿಗಳಿರ್ಬೋದು, ಪ್ರವಾಸಿಗರಿರ್ಬೋದು, ಅದೇ ರೀತಿಯಾಗಿ ಪ್ರತಿಯೊಂದು ಪುಟಾಣಿಯ ಮಕ್ಕಳಿಗಿರ್ಬೋದು, ಎಲ್ಲ ರೀತಿಯಾಗಿಯೂ ವಿಶಿಷ್ಟತೆಯನ್ನು ಕಲಿಲಿಕ್ಕಿರುವಂತಹ ತಾಣವಾಗಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ. ಹಾಗಾಗಿ ತಾವೆಲ್ಲರೂ ಬರುವ ಮೂಲಕವಾಗಿ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ರೀತಿಯಾಗಿರುವಂಥ ವಿಶೇಷತೆ ಅದರೊಟ್ಟಿಗೆ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸುವ ಮೂಲಕವಾಗಿ ನೀವು ಕೂಡ ಖುಷಿ ಪಡುವಂಥ ಕ್ಷೇತ್ರವಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಕ್ಷೇತ್ರ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯಾಗಿ ವಿಶೇಷವಾದಂಥ ಕ್ಷೇತ್ರದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೆಲ್ಲ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.